नमो यारो सौवप्पावप्पनासनो मङ्गलानं च सौवे किं हवै मङ्गलं परमं हवै मङ्गलम् बेलातापि गौतम गुरुने वीर प्रभु के वाणी को सूत्र रहे गुरु परंपरा से नमन करूं जिन वाणी को चर्चा प्रेपन भाव की कर लूं भाव विशुद्धि पाने को भाव सदा जोतर रहे बस आत्म वैभव पाने को आत्म वैभव पाने को। जय बोलो पंच परमेश्वर भगवान की जय हो। हिनवानी माता की जय हो। संत शिरोमणि आचार्य भगवंत विद्यासागर महामुनि राज की जय हो। परम पूज्य आचार्य प्रवर समय सागर जी महामुनि राज की जय हो। परम पूज्य निर्यापक समन मुनि श्री नियम सागर जी महामुनि राज की जय हो। परम पूज्य मुनि श्री प्रशांत सागर जी महामुनि राज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಭಾವಗಳ ಉತ್ತರ ಭೇದಗಳಾದಂತಹ 53 ಪ್ರಕೃತಿಗಳನ್ನ 53 ಭಾವಗಳನ್ನ ಕುರಿತು ಇದರಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಇದರಲ್ಲಿ ಈ 53 ಭಾವಗಳ ಪರಿಭಾಷೆಗಳನ್ನ ತಿಳಿಯುವಂತಹ ಪ್ರಯತ್ನದಲ್ಲಿ ಇದ್ದೇವೆ. ಅಂದ್ರೆ ಈ ಹಿಂದೆ ಗುಣಸ್ಥಾನಗಳ ಅಂದ್ರೆ 53 ಭಾವಗಳಲ್ಲಿ ಯಾವ ಯಾವ ಭಾವಗಳಲ್ಲಿ ಎಷ್ಟು ಗುಣಸ್ಥಾನಗಳು ಆಗಲು ಸಾಧ್ಯ ಅನ್ನುವಂಥದ್ದನ್ನ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಈಗ ಈ 53 ಭಾವಗಳ ಜೊತೆಗೆ 53 ಭಾವಗಳ ಲಕ್ಷಣಗಳೇನು ಅನ್ನುವಂಥ, ಅವುಗಳ ಸ್ವರೂಪ ಏನು ಅನ್ನುವಂಥ ವಿಷಯವನ್ನ ತಿಳಿಯುವಂಥ ಪ್ರಯತ್ನ ನಡೆದಿದೆ. ಅದರಲ್ಲಿ ಮೊದಲನೇದು ಔಪಶಮಿಕ ಭಾವದ ಲಕ್ಷಣಗಳನ್ನ ಹೇಳ್ತಿದ್ದಾರೆ. ಅದರಲ್ಲಿ 2 ಭೇದ ಇದೆ. ಒಂದು ಔಪಶಮಿಕ ಸಮ್ಯಕ್ತ್ವ ಭಾವ, ಇನ್ನೊಂದು ಔಪಶಮಿಕ ಚಾರಿತ್ರ್ಯ ಭಾವ. ಔಪಶಮಿಕ ಸಮ್ಯಕ್ತ್ವದಲ್ಲಿ ಮತ್ತೆ 2 ಭೇದ ಬರ್ತದೆ. ಒಂದು ಪ್ರಥಮೋಪಶಮ ಸಮ್ಯಕ್ತ್ವ ಭಾವ, ಇನ್ನೊಂದು ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ. ಇವುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದಂತಾಗಿದೆ. ಈಗ ಮುಂದೆ ಚಾರಿತ್ರ್ಯ ಭಾವವನ್ನು ಕುರಿತು ಗ್ರಂಥಕಾರರ ಅನುಸಾರದಿಂದ ತಿಳಿತಾ ಮುಂದೆ ಹೋಗೋಣ. ಈಗ ಓದಬೇಕು. ಚಾರಿತ್ರ್ಯ ಭಾವ ಮೋಹಿನೀಯ ಕರ್ಮದ ಉಪಶಮನದಿಂದ ಔಪಶಮಿಕ ಚಾರಿತ್ರ್ಯವು ಪ್ರಾಪ್ತವಾಗುತ್ತದೆ. ಔಪಶಮಿಕ ಚಾರಿತ್ರ್ಯದ ಕಾಲದಲ್ಲಿ ಇರುವ ಭಾವಗಳಿಗೆ ಔಪಶಮಿಕ ಚಾರಿತ್ರ್ಯ ಭಾವ ಎನ್ನುವರು. ಔಪಶಮಿಕ ಚಾರಿತ್ರ ಅಂತ ಸಮ್ಯಕ್ ಅಂದ್ರೆ ಔಪಶಮಿಕ ಭಾವದ ಇನ್ನೊಂದು ಭೇದ ಇದೆ, 2ನೇ ಭೇದ. ಯಾವ ಕಾರಣದಿಂದ ನಮ್ಮಲ್ಲಿ ಔಪಶಮಿಕ ಭಾವಗಳಾಗ್ತವೆ ಅಂತಂದ್ರೆ, ಸಾಮಾನ್ಯ ರೂಪದಿಂದ ಮೋಹನೀಯ ಕರ್ಮದ ಉಪಶಮನದಿಂದ ಜೀವದಲ್ಲಿ ಔಪಶಮಿಕ ಭಾವಗಳು ಉಂಟಾಗ್ತವೆ. ಹಾಗೇನೆ ಈ ಚಾರಿತ್ರ್ಯ ಮೋಹನೀಯ ಕರ್ಮಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳು ಅಥವಾ ಸಮಸ್ತ ಮೋಹನೀಯ ಕರ್ಮಗಳು ಉಪಶಮನವಾದಾಗ
ಜೀವದಲ್ಲಿ ಔಪಶಮಿಕ ಚಾರಿತ್ರ ಪ್ರಾಪ್ತವಾಗ್ಲಿಕ್ಕೆ ಸಾಧ್ಯ ಇದೆ. ಅಂತಹ ಆ ಔಪಶಮಿಕ ಮೋಹನೀಯ ಕರ್ಮದ ಉಪಶಮನದಿಂದ ಜೀವದಲ್ಲಿ ಔಪಶಮಿಕ ಚಾರಿತ್ರ ಯಾವಾಗ ಇರುತ್ತದೆಯೋ ಆ ಚಾರಿತ್ರ ಇರುವವರೆಗಿನ ಕಾಲ, ಆ ಚಾರಿತ್ರ ಅಥವಾ ಮೋಹನೀಯ ಕರ್ಮ ಎಲ್ಲಿಯವರೆಗೆ ಎಷ್ಟರ ತನಕ ಉಪಶಮನವಾಗಿದೆ ಅಷ್ಟರ ತನಕ ಉಪಶಮ ಚಾರಿತ್ರ ಇರುತ್ತದೆ. ಆ ಉಪಶಮ ಚಾರಿತ್ರ ಇರುವ ತನಕ ಯಾವ ಭಾವಗಳು ನಡೆದಿವೆಯೋ ಜೀವದಲ್ಲಿ ಆ ಭಾವಗಳನ್ನ ಔಪಶಮಿಕ ಚಾರಿತ್ರ ಭಾವಗಳು ಅಂತ ಕರೀತಾರೆ. ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ಚಾರಿತ್ರ ಮೋಹನೀಯ ಕರ್ಮದ ಉಪಶಮನದಿಂದ ಜೀವಕ್ಕೆ ಔಪಶಮಿಕ ಚಾರಿತ್ರ ಪ್ರಾಪ್ತ ಆಯಿತು. ಆ ಔಪಶಮಿಕ ಚಾರಿತ್ರ ಇರುವಾಗ ಜೀವದಲ್ಲಿ ಯಾವ ಭಾವ ಇದೆಯೇ ಆ ಭಾವಕ್ಕೆ ಔಪಶಮಿಕ ಚಾರಿತ್ರ ಭಾವ ಅಂತ ಕರೀತಾರೆ. ಸಿಂಪಲ್ ಆಗಿ ಹೇಳ್ತಿದ್ದಾರೆ. ಉಪಶಮಿ ಶ್ರೇಣಿಯು 8ನೇ ಗುಣಸ್ಥಾನದಿಂದ ಪ್ರಾರಂಭವಾಗುವ ಕಾರಣ ಅದನ್ನು 8ನೇ ಗುಣಸ್ಥಾನದಿಂದ ಪ್ರಾರಂಭವಾಗುವುದೆಂದು ಮನ್ನಿಸಲಾಗುತ್ತದೆಯಾದರೂ ಕೆಲವು ಆಚಾರ್ಯರು 11ನೇ ಗುಣಸ್ಥಾನದಿಂದ ಔಪಶಮಿಕ ಚಾರಿತ್ರವನ್ನು ಮನ್ನಿಸುತ್ತಾರೆ. 11ರಿಂದ ಕೆಳಗೆ ಮನ್ನಿಸುವುದಿಲ್ಲ. ಇಲ್ಲಿ ಆಚಾರ್ಯರದ ಭಿನ್ನ ಮತ ಇದೆ ಅಂತ ಹೇಳ್ತಿದ್ದಾರೆ. ಉಪಶಮ ಶ್ರೇಣಿ ಇರುವಂತಹ ಮುನಿಗಳದ್ದು ಶ್ರೇಣಿ ಎಲ್ಲಿಂದ ಪ್ರಾರಂಭಿಸಿದೆ ಅಂತಂದ್ರೆ 8ನೇ ಗುಣಸ್ಥಾನದಿಂದಲೇ ಉಪಶಮ ಶ್ರೇಣಿ ಇದೆ. ಕರ್ಮಗಳ ಉಪಶಮನ ಅಲ್ಲಿಂದನೇ ಪ್ರಾರಂಭ ಆಗ್ತದೆ. ಎಲ್ಲ ಆಗದೆ ಇರಬಹುದು, ಆದ್ರೆ ಶುರು ಮಾತ್ರ ಅಲ್ಲಿಂದನೇ ಇದೆ. ಚಾರಿತ್ರದ ಕಾರಣದಿಂದ, ಉಪಶಮ ಚಾರಿತ್ರದ ಕಾರಣದಿಂದ ಅಥವಾ ಉಪಶಮನ ಮಾಡುವ ಕಾರ್ಯ ಗುಣಸ್ಥಾನ 8ರಿಂದ ಪ್ರಾರಂಭ ಇರೋದ್ರಿಂದ ಇದು 8ನೇ ಗುಣಸ್ಥಾನದಿಂದ ಪ್ರಾರಂಭ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಆದರೂ ಕೆಲವು ಆಚಾರ್ಯರ ಪ್ರಕಾರ ಇದು ಔಪಶಮಿಕ ಚಾರಿತ್ರ ಭಾವ 11ನೇ ಗುಣಸ್ಥಾನದಿಂದ ಇದೆ ಅಂತ ಹೇಳ್ತಿದ್ದಾರೆ. ಯಾಕೆ 11ನೇ ಗುಣಸ್ಥಾನ ಅಂತ ಅಂದ್ರೆ, ಎಲ್ಲಾ ಮೋಹನೀಯ ಕರ್ಮಗಳ ಉಪಶಮನ ಎಲ್ಲಿ ಸ್ಪಷ್ಟವಾಗಿ ಕಾಣಿಸ್ತದೆ ಅಂತಂದ್ರೆ 11ನೇ ಗುಣಸ್ಥಾನದಲ್ಲಿ ಕಾಣಿಸ್ತದೆ. ಅಲ್ಲಿ ಮಾತ್ರ ಸಂಪೂರ್ಣ ಮೋಹನೀಯ ಕರ್ಮ ಉಪಶಾಂತಿಯನ್ನ ಹೊಂದಿದೆ. ಆದ್ರೆ ಅದರ ಕಾರ್ಯ ಮಾತ್ರ ಎಲ್ಲಿಂದ ಇದೆ? 8ನೇ ಗುಣಸ್ಥಾನದಿಂದನೇ ಪ್ರಾರಂಭ ಆಗಿದೆ. ಉಪಶಮನ ಭಾವ ಕಾರಣದಿಂದ ಉಪಶಮನ ಆಗುವ ಕಾರ್ಯ ಅಲ್ಲಿಂದ ಇರೋದ್ರಿಂದ ಇದನ್ನ 8ರಿಂದ 11 ಅಂತ ಮನ್ನಿಸುವ ಇದೊಂದು ಮಾನ್ಯತೆ ಇದೆ. ಮತ್ತೆ 11ರಲ್ಲಿ ಅಂತ ಹೇಳುವಂತದ್ದು ಕೆಳಗಡೆ ಗುಣಸ್ಥಾನಗಳಲ್ಲಿ ಉಪಶಮಕ ಚಾರಿತ್ರ ಭಾವ ಇರೋದಿಲ್ಲ, 11ರಲ್ಲಿ ಇರ್ತದೆ ಅನ್ನೋದು ಇನ್ನೊಂದು ಮಾನ್ಯತೆ ಇದೆ. ಹೀಗೆ 2 ಮಾನ್ಯತೆ ಇದೆ, 2 ರೀತಿಯಿಂದ ತಿಳ್ಕೋಬೇಕು. ಈಗ ಔಪಶಮಿಕ ಸಮ್ಯಕ್ತ್ವ ಮತ್ತು ಔಪಶಮಿಕ ಚಾರಿತ್ರ ಭಾವಗಳನ್ನ ಹೇಳಿ ಮುಗಿಸಿದ್ರು. ಅದ್ರಗಳ ಲಕ್ಷಣ ಹೇಳಿದ್ರು. ಏನೇನು ಲಕ್ಷಣ ಗೊತ್ತಾಯ್ತು? ಔಪಶಮಿಕದ ಸಮ್ಯಕ್ತ್ವದ ಲಕ್ಷಣ ಏನು, ಸಮ್ಯಕ್ತ್ವ ಭಾವದ ಲಕ್ಷಣ ಏನು ಅಂತಂದ್ರ, ಯಾವ ಜೀವಿಗೆ ದರ್ಶನ ಮೋಹನೀಯ ಕರ್ಮದ ಪ್ರಕೃತಿಗಳು ಹಾಗೂ ಅನಂತಾನುಬಂಧಿ ಕಷಾಯಗಳು ಉಪಶಮನ ಹೊಂದಿ ಇವೆಯೋ ಆ ಉಪಶಮನದಿಂದ ಜೀವದಲ್ಲಿ ಉಪಶಮ ಸಮ್ಯಕ್ತ್ವ ಭಾವ ಬಂತು. ಮತ್ತು ಯಾವಾಗ ದಿಗಂಬರ ಮುನಿ ಮಹಾರಾಜರು ಶ್ರೇಣಿ ಸಮ್ಮುಖರಾದಾಗ ಅವರಲ್ಲಿ ಮತ್ತೆ ಉಂಟಾಗುವ ಸಮ್ಯಕ್ತ್ವ ಕ್ಷಯೋಪಶಮ ಸಮ್ಯಕ್ ದರ್ಶನ ಪೂರ್ವಕವಾಗಿ ಯಾವ ಉಪಶಮ ಅಲ್ಲಿ ನಿರ್ಮಾಣ ಆಯಿತು ಅದನ್ನ ದ್ವಿತೀಯೋಪಶಮ ಸಮ್ಯಕ್ತ್ವ ಭಾವ ಅಂತ ಕರೆದ್ರು. ಇನ್ನು ಔಪಶಮಿಕ ಚಾರಿತ್ರ ಭಾವ ಅಂತಂದ್ರೆ ಆ ಮೋಹನೀಯ ಕರ್ಮದ ಸಮಸ್ತ ಪ್ರಕೃತಿಗಳು ಉಪಶಮನ ಹೊಂದುವ ಚಾರಿತ್ರ ಇರುವಾಗ ಯಾವ ಭಾವ ಅವರಲ್ಲಿ ಇರುತ್ತದೆಯೋ ಅದನ್ನ ಉಪಶಮ ಚಾರಿತ್ರ ಭಾವ ಅಂತ ಕರೆದ್ರು. ಟೋಟಲ್ ಒಳಗಿದೆ ಸಮ್ಯಕ್ತ್ವ ಚಾರಿತ್ರ. ಉಪಶಮದ ಹೆಂಗ್ ತಿಳ್ಕೊಳ್ಳೋದು ಅಂದ್ರ, ಉಪಶಮ ಸಮ್ಯಕ್ತ್ವ ಉಪಶಮ ಚಾರಿತ್ರ ಎರಡರದ್ದು ಕೆಲಸ ಏನಂದ್ರೆ, ಆಯಾ ಗುಣಗಳಿರುವಾಗ
ಅದರ ವಿರುದ್ಧವಾದ ಆ ಗುಣಗಳನ್ನು ತಡೆಯುವ ಕರ್ಮಗಳು ಒಂದೂ ಉದಯದಲ್ಲಿ ಇರುವುದಿಲ್ಲ. ಈ ಅವಸ್ಥೆ ಇದ್ದಿರುತ್ತದೆ. ಅದು ಉಪಶಮ ಭಾವ ಅಂತ ಅನ್ನಿಸ್ಕೊಳ್ತದೆ. ಇನ್ನು ಮುಂದೆ ಕ್ಷಾಯಿಕ ಭಾವದ ಲಕ್ಷಣವನ್ನ ಹೇಳ್ತಾರೆ. ವಯಜಿ ಉಪಶಮ ಅಂದ್ರೆ ದೋಷರಹಿತ ಭಾವ ಇರುತ್ತಲ್ಲ ವಯಜಿ. ಉಪಶಮನ ಅಂತಂದ್ರೆ ಆ ಕರ್ಮ ಉದಯದಲ್ಲಿ ಇರುವುದಿಲ್ಲ, ಸತ್ತಾದಲ್ಲಿ ಇರ್ತದೆ. ಉದಯಕ್ಕೆ ಬರುವುದಿಲ್ಲ, ಕೆಲಸ ಮಾಡುವುದಿಲ್ಲ, ನಿರ್ದೋಷವಾಗಿ ಇರ್ತದೆ ಅಂತ ತಿಳ್ಕೋಬಹುದು ಅಂತರ್ಮೂಲದ ತನಕ. ಗುಣ ನಿರ್ದೋಷ ಇದೆ. ಈ ಕ್ಷಪಕ ಶ್ರೇಣಿ ಹತ್ತೋಗಿ ದ್ವಿತೀಯೋಪಶಮ ಸಂದರ್ಭ ಬರೋದೇ ಇಲ್ಲ ಅಲ್ಲೂ. ಕ್ಷಪಕ ಶ್ರೇಣಿಗೆ ದ್ವಿತೀಯೋಪಶಮದ ಸಂಬಂಧ ಇರುವುದಿಲ್ಲ. ನೋಡಿ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಕ್ಕೆ ಎರಡು ದಾರಿ ಇದೆ. ಕರ್ಮಗಳನ್ನ ಕ್ಷಯ ಮಾಡಿ ಕ್ಷಯೋಪಶಮಿಕ ಸಮ್ಯಕ್ ದೃಷ್ಟಿಗೆ ಎರಡು ದಾರಿ. ಕರ್ಮಗಳನ್ನ ಕ್ಷಯ ಮಾಡಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗ್ಬೇಕು, ಇದು ಒಂದು ಆಪ್ಷನ್ ಇದೆ. ಇಲ್ಲ ಅನಂತಾನುಬಂಧಿ ವಿಸಂಯೋಜನೆ ಮಾಡಿ ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಆಗ್ಬೇಕು, ಇದೊಂದು ದಾರಿ ಇದೆ. ಎರಡೂ ಒಟ್ಟಿಗೆ ಬರೋದಿಲ್ಲ. ಅವನ ಪಾತ್ರತೆ, ಜೀವಿ ಪಾತ್ರತೆಗೆ ಅನುಸಾರವಾಗಿ ಅವನಿಗೆ ಗೊತ್ತಿಲ್ಲದಲೇ ಉಪಶ್ರಮ ಶ್ರೇಣಿ ಏರ್ತಾನೆ, ಆಮೇಲೆ ಕೆಳಗೆ ಬೀಳ್ತಾನೆ. ಪಾತ್ರತೆ ಚೆನ್ನಾಗಿತ್ತು ಅಂದ್ರೆ ಅವನು ನೇರವಾಗಿ ಕ್ಷಪಕ ಶ್ರೇಣಿ ಹತ್ಕೊಂಡು ಮುಂದೆ ಹೋಗ್ತಾನೆ, ಮೋಕ್ಷಕ್ಕೆ ಹೋಗ್ಬಿಡ್ತಾನೆ. ಹಾಗೇನೆ ನನಗೆ ಗುಣಸ್ಥಾನಗಳು 7 ಮೇಲೆ ಗೊತ್ತಿರಲಿಲ್ಲ. ಈಗ ತಿಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದ ಹಿಂದೆ ಮುಂದೆ ಆಗ್ತದೆ. ಕ್ಷಮಿಸಿ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಚರ್ಚೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಮುಂದುವರಿಸಿದೆ. ಕ್ಷಾಯಿಕ ಭಾವ ಕರ್ಮಗಳ ಆತ್ಯಂತಿಕ ಸಂಪೂರ್ಣ ನಿವೃತ್ತಿಗೆ ಕ್ಷಯ ಎನ್ನುತ್ತಾರೆ. ಉದಾಹರಣೆಗೆ, ಯಾವ ರೀತಿಯಾಗಿ ನೀರಿನ ಕಲ್ಮಶವೆಲ್ಲ ಕೆಳಗೆ ಕುಳಿತಾಗ ಆ ತಿಳಿ ನೀರನ್ನು ಬೇರೆ ಪಾತ್ರೆಯಲ್ಲಿ ತೆಗೆಯುವುದರಿಂದ ಅದರಲ್ಲಿ ಬಹಳ ನಿರ್ಮಲತೆಯನ್ನು ಕಾಣಲಾಗುತ್ತದೆಯೋ, ಅದೇ ರೀತಿ ಕರ್ಮಗಳ ಆತ್ಯಂತಿಕ ನಿವೃತ್ತಿಯಿಂದ ಆತ್ಮನಲ್ಲಿ ಯಾವ ವಿಶುದ್ಧಿ ರೂಪ ಪರಿಣಾಮಗಳು ಉಂಟಾಗುತ್ತವೆಯೋ ಅವುಗಳನ್ನು ಕ್ಷಾಯಿಕ ಭಾವ ಎನ್ನುತ್ತಾರೆ. ಕ್ಷಾಯಿಕ ಭಾವ ಕರ್ಮದ ಕ್ಷಯದಿಂದ ಜೀವದಲ್ಲಿ ಯಾವ ಭಾವ ಇದೆಯೋ ಉಂಟಾಗಿದೆಯೋ ಅದನ್ನ ಕ್ಷಾಯಿಕ ಭಾವ ಅಂತ ಕರೀತಾರೆ. ಇನ್ನು ಅದರ ಪರಿಭಾಷೆ ಏನು ಪೂರ್ಣ ರೂಪದಿಂದ ಅಂತಂದ್ರೆ ಇದೇ ಪರಿಭಾಷೆ. ಯಾವ ಗುಣದ ಘಾತ ಮಾಡುವಂತ ಕರ್ಮ ಇದೆಯೋ ನಮ್ಮಲ್ಲಿ, ಆ ಕರ್ಮವನ್ನ ಬೇರು ಸಮೇತ ಇನ್ನೆಂದೂ ಅದು ಬಂಧವಾಗದಂತೆ, ಅದರ ಅಂಶ ಉಳಿಯದಂತೆ ಸಂಪೂರ್ಣ ಆತ್ಮ ಪ್ರದೇಶದಿಂದ ಅದನ್ನ ಕ್ಷಯ ಮಾಡಿ ಬಿಡುವುದಕ್ಕೆ, ಅಥವಾ ಅದನ್ನ ಹೊರಗೆ ಹಾಕಿ ಬಿಡುವುದಕ್ಕೆ, ಅಥವಾ ಅದನ್ನ ಬಿಟ್ಟು ಬಿಡುವುದು, ಅದರ ಕರ್ಮದ ಶಕ್ತಿಯನ್ನ ನಾಶ ಮಾಡೋದು. ಈ ಅವಸ್ಥೆಯನ್ನ ಕ್ಷಯ ಅಂದ್ರೆ, ಈ ಅವಸ್ಥೆಯನ್ನ ಆ ಕರ್ಮದ ಕ್ಷಯ ಅಂತ ಕರೀತಾರೆ. ಆ ಕ್ಷಯದಿಂದ ಜೀವದಲ್ಲಿ ಯಾವ ಗುಣ ಪ್ರಕಟ ಆಗಿದೆ, ಆ ಗುಣ ಪ್ರಕಟ ಆದಾಗ ಜೀವದಲ್ಲಿ ಯಾವ ಭಾವ ನಡೆದಿದೆ, ಅದು ಆ ಕರ್ಮದ ಕ್ಷಯದಿಂದ ಉಂಟಾದ ಭಾವ ಅಂದ್ರೆ ಕ್ಷಾಯಿಕ ಭಾವ ಅನ್ನಿಸ್ಕೊಳ್ತದೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಕರ್ಮದ ಕ್ಷಯ ಅಂದ್ರೆ ಹೆಂಗೆ, ಹಿಂದೆ ಹೇಳಿದ್ದನ್ನ ಮುಂದುವರಿಸ್ತಾರೆ. ಈಗ ಔಪಶಮಿಕ ಭಾವ ಅಂತಂದ್ರೆ ಏನಂತ ಹೇಳಿಕೊಟ್ಟಿದ್ರು, ಒಂದು ಗ್ಲಾಸ್ ನೀರಿದೆ, ಆ ನೀರಿನಲ್ಲಿ ಸ್ಫಟಿಕವನ್ನು ಕದಕ ಫಲವನ್ನು ಹಾಕಿ ನೀರನ್ನ ತಿಳಿ ಮಾಡಲಾಯಿತು. ಕಲ್ಮಶವೆಲ್ಲ ಕೆಳಗಡೆ ಹೋಗಿ ಕುಳಿತುಕೊಳ್ತು. ಇವಾಗ ಕ್ಷಯ ಅಂದ್ರೆ ಹೆಂಗ್ ತಿಳ್ಕೊಳ್ಳೋದು, ಆ ಮೇಲ್ಗಡೆ ಸ್ವಚ್ಛವಾದ ನೀರಿದೆಯಲ್ಲ ಅದನ್ನ ಬೇರೊಂದು ಪಾತ್ರೆಗೆ ಹಾಕಿ ಇಟ್ಟಾಗ ಕೆಳಗಡೆ ಕಲ್ಮಶ ಮತ್ತೊಂದು ಗ್ಲಾಸ್ ಅಲ್ಲಿ ಉಳಿತದೆ. ಆ ಸ್ವಚ್ಛವಾದ ನೀರಿನಲ್ಲಿ ಬೇರೆ ಕಡೆ ಪಾತ್ರೆಯಲ್ಲಿ ಹಾಕಿದಾಗ ಅಲ್ಲಿ ಒಂದೂ ಕಲ್ಮಶ ಕಾಣಿಸೋದಿಲ್ಲ, ಅಷ್ಟು ಸ್ವಚ್ಛವಾದ ನೀರಿದೆಯಲ್ಲ. ಹಾಗೇನೆ ಕರ್ಮದ ಸಂಪೂರ್ಣ ನಾಶದಿಂದ, ಕರ್ಮದ ನಾಶದಿಂದ ಜೀವದಲ್ಲಿಯೂ ಕೂಡ ಅಷ್ಟು ನಿರ್ಮಲವಾದ ಕ್ಷಾಯಿಕ ಭಾವಗಳು ಉಂಟಾಗಿರ್ತವೆ. ಹಾಗಾಗಿ ಆ ಕರ್ಮದ ಕಿಂಚಿತ್ತೂ ಆ ಭಾವದ ಮೇಲೆ ಒಂದಿಷ್ಟು ಅದರ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಉಳಿಯುವುದಿಲ್ಲ.
ಅದನ್ನ ಕರ್ಮದ ಕ್ಷಯ ಅಂತ ಹೇಳ್ತಾರೆ. ಈ ಕ್ಷಯದಿಂದ ಜೀವಕ್ಕೆ ಒಂದು ಆ ಗುಣದ ಪ್ರಾಪ್ತಿ ಆಗ್ತದೆ. ಯಾವ ಕರ್ಮ ನಷ್ಟ ಆಗಿದೆ ಅದ್ರದ್ದು ಗುಣ. ಈಗ ಮೋಹನೀಯ ಕರ್ಮ ಅಂದ್ರೆ ದರ್ಶನ ಮೋಹನೀಯ ಕರ್ಮ ನಷ್ಟ ಆಗಿದೆ ಅಂತಂದ್ರೆ ಯಾವ ಗುಣ ಪ್ರಕಟ ಆಗುತ್ತದೆ? ಕ್ಷಾಯಿಕ ಸಮ್ಯಕ್ತ್ವ ಗುಣ ಪ್ರಾಪ್ತ ಆಗ್ತದೆ. ಆ ಕ್ಷಾಯಿಕ ಸಮ್ಯಕ್ತ್ವ ಗುಣ ಇಷ್ಟು ವಿಶುದ್ಧ ಪರಿಣಾಮವನ್ನು ಹೊಂದಿರ್ತದೆ ಅಲ್ಲ, ಅದರಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ದೋಷಗಳು ಉಂಟಾಗುವುದಿಲ್ಲ. ಯಾಕಂದ್ರೆ ಅದನ್ನ ದೋಷ ಮಾಡುವಂತಹ ನಾಶ ಮಾಡುವಂತಹ ಕರ್ಮ ನಾಶ ಆಗಿರ್ತದೆ. ಹಾಗಾಗಿ ಇವುಗಳನ್ನ ಕರ್ಮದ ಕ್ಷಯದಿಂದ ಉಂಟಾಗುವ ಭಾವಗಳು ಅಂದ್ರೆ ಕ್ಷಾಯಿಕ ಭಾವಗಳು ಅಂತ ಕರೀತಾರೆ. ಉಳಿದ ಕರ್ಮಗಳದ್ದು ದೋಷ ಏನು ಅನ್ವಯಿಸಲ್ವ? ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂತ ಬೈಲಿ ದರ್ಶನ ಮೋಹ ನಾಶ ಆಗಿರ್ತದೆ, ಅನಂತಾನುಬಂಧಿ ಚತುಷ್ಕ ನಾಶ ಆಗಿರ್ತದೆ. ಇಷ್ಟೇ ನಾಶ ಆಗಿರ್ತದೆ. ಇನ್ನು ಉಳಿದವೆಲ್ಲ ಹಾಗೆ ಇರ್ತದೆ, ಆದ್ರೂ ಇದನ್ನ ಕ್ಷಾಯಿಕ ಅಂತ ಹೇಳ್ತೀವಿ. ಈ ಒಂದೇ ಕರ್ಮ ನಾಶ ಮಾಡಿದ್ರು ಕೂಡ ಅಷ್ಟು ಗುಣ ಕ್ಷಾಯಿಕ ಆಗಿದೆಯಲ್ಲ. ಈಗ ಮೋಹನೀಯ ಕರ್ಮ ಪಟ್ಟಿದ್ದು ಏನು 7 ಪ್ರಕೃತಿಗಳು ಅಂತ ಏನೋ ಬಂದಿದೆ, ಅಷ್ಟು ಮಾತ್ರ ನಾಶ ಆಗಿದೆ ಅಷ್ಟೇನೆ. ಹೌದು, ಅಷ್ಟಾದ್ರೆ ಆಯ್ತಾ? ಅಷ್ಟಕ್ಕೆ ಅದು ಒಂದು ಕ್ಷಾಯಿಕ ಭಾವ ಆಯ್ತು. ಅದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂದ್ರೆ ಅಲ್ಲಿ ಕ್ಷಾಯಿಕ ಭಾವ ಇದೆ ಅಷ್ಟು ಪ್ರಮಾಣದಲ್ಲಿ. ಅಂದ್ರೆ ಇನ್ನೂ ಉಳಿದವು ಜ್ಞಾನಾವರಣೀಯ ದರ್ಶನ ಅವೆಲ್ಲ ಇದಾವಲ್ಲ, ಅವುಗಳಿಗೆ ಸಂಬಂಧ ಏನೋ ಬರೋದಿಲ್ಲ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಅಂತ ನಾವು ಡೆಫಿನೇಷನ್ ಕೊಡ್ಲಿಕ್ಕೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿಯನ್ನು ಡೆಫಿನೇಷನ್ ಕೊಡ್ಲಿಕ್ಕೆ ದರ್ಶನ ಮೋಹ ನಾಶ ಆಗ್ಬೇಕು, ಅನಂತಾನುಬಂಧಿ ಕಷಾಯಗಳು ನಾಶ ಆಗ್ಬೇಕು. ಇಷ್ಟು ನಾಶ ಆದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಅವರು ಸಂಸಾರಸ್ಥರು ಆಗಿರಬಹುದು, ಮುನಿ ಮಹಾರಾಜರು ಆಗಿರಬಹುದು. ಚೆನ್ನಾಗಿ ಗೊತ್ತಾಯ್ತು. ಆ ಕ್ಷಾಯಿಕ ಭಾವಗಳಿಗೆ 9 ಭೇದಗಳಿವೆ. ಮೊದಲನೇದು ಕ್ಷಾಯಿಕ ಜ್ಞಾನ ಭಾವ. ಜ್ಞಾನಾವರಣ ಕರ್ಮದ ಸಂಪೂರ್ಣ ಕ್ಷಯದಿಂದ ಉತ್ಪನ್ನವಾಗುವ ಕೇವಲ ಜ್ಞಾನವು ಕ್ಷಾಯಿಕ ಜ್ಞಾನವೆನಿಸುತ್ತದೆ. ಕ್ಷಾಯಿಕ ಜ್ಞಾನಾವಸ್ಥೆಯ ಭಾವಗಳಿಗೆ ಕ್ಷಾಯಿಕ ಜ್ಞಾನ ಭಾವ ಎನ್ನುವರು. ಕ್ಷಾಯಿಕ ಸಮ್ಯಕ್ ದೃಷ್ಟಿ ಹೇಳ್ತಲ್ಲ ಹೇಳಿ ಬಯಜಿ. ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭ ಈ 4 ಕಷಾಯಗಳು ನಾಶ ಆಗಿರ್ಬೇಕು. ದರ್ಶನ ಮೋಹದ 3 ಪ್ರಕೃತಿಗಳು ನಾಶ ಆಗಿರ್ತವೆ. ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ. ಈ 7 ಪ್ರಕೃತಿಗಳ ನಾಶ ಆದಂತಹ ಜೀವಕ್ಕೆ ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರುತ್ತದೆ. ಸರಿ. ಇನ್ನು ಕ್ಷಾಯಿಕ ಭಾವಗಳು 9 ಇದಾವೆ ಅಂತ ಹೇಳಿದ್ದಾರೆ. 9ರಲ್ಲಿ ಮೊದಲನೇದು ಕ್ಷಾಯಿಕ ಜ್ಞಾನ ಭಾವ ಅಂತ ಹೇಳಿದ. ಕ್ಷಾಯಿಕ ಜ್ಞಾನ ನಮ್ಮಲ್ಲಿ ಯಾವಾಗಿರ್ತದೆ ಮತ್ತು ಆವಾಗ ಇರುವಂತಹ ಭಾವವನ್ನ ಕ್ಷಾಯಿಕ ಭಾವ, ಇದು ಸಾಮಾನ್ಯ. ಕ್ಷಾಯಿಕ ಜ್ಞಾನ ಯಾವಾಗ ಬರ್ತದೆ? ಜ್ಞಾನಾವರಣ ಕರ್ಮದ ಸಂಪೂರ್ಣ ನಾಶ ಆಗಬೇಕು. ಆಂಶಿಕ ನಾಶ ಆದ್ರೆ ಅದನ್ನ ಕ್ಷಯೋಕ್ಷಮ ಅಂತ ಕರೀತಾರೆ. ಸಂಪೂರ್ಣ ನಾಶದಿಂದ ಜೀವಕ್ಕೆ ಕೇವಲ ಜ್ಞಾನ ಉತ್ಪನ್ನ ಆಗ್ತದೆ. ಕೇವಲ ಜ್ಞಾನ ಉತ್ಪನ್ನ ಆಯ್ತು ಅಂತಂದ್ರ ಆ ಕೇವಲ ಜ್ಞಾನಕ್ಕೆ ಏನ್ ಹೆಸರಿದೆ? ಕ್ಷಾಯಿಕ ಜ್ಞಾನ ಅಂತ ಹೆಸರಿದೆ. ಆ ಕ್ಷಾಯಿಕ ಜ್ಞಾನ ಇರುವಂತಹ ಅವಸ್ಥೆಯಲ್ಲಿ ಅಂದ್ರೆ ಕೇವಲ ಜ್ಞಾನ ಇರುವಂತಹ ಅವಸ್ಥೆಯಲ್ಲಿ ಯಾವ ಭಾವ ಇದೆ ನಮ್ಮಲ್ಲಿ, ಆ ಭಾವಕ್ಕೆ ಕ್ಷಾಯಿಕ ಜ್ಞಾನ ಭಾವ ಅಂತ ಕರೀತಾರೆ. ಯಾವುದು ಗುಣ ಇದೆ ಆ ಗುಣದ ಜೊತೆಗೆ ಇರೋ ಭಾವನೆ ಅಂತಹ ಭಾವ ಅಂತ ತಿಳ್ಕೊಬೇಕು. ಈಗ ಜ್ಞಾನ ಇದೆ ಅಂದ್ರೆ ಅದು ಜ್ಞಾನ ಭಾವದಿಂದ ಇದೆ. ಸಮ್ಯಕ್ತ್ವ ಇದೆ ಅಂದ್ರೆ ಅದು ಸಮ್ಯಕ್ತ್ವ ಭಾವದಿಂದ ಇದೆ. ಚಾರಿತ್ರ ಇದೆ ಅಂದ್ರೆ ಅದು ಚಾರಿತ್ರ ಭಾವದಿಂದ ಇದೆ. ಹಾಗೇನೆ ಕೇವಲ ಜ್ಞಾನ ಇದೆ ಅಂತನ್ನುವಾಗ ಕೇವಲ ಜ್ಞಾನದ ಭಾವ ಇದೆ ಅಂದ್ರೆ ಕ್ಷಾಯಿಕ ಜ್ಞಾನ ಅದಕ್ಕೆ ಹೆಸರಿದೆ. ಜ್ಞಾನಾವರಣ ಕರ್ಮದ ನಾಶ ಆಗಿದೆ. ಆ ನಾಶ ಆಗಿದ್ರಿಂದ ನಾಶವಾಗದ ಜ್ಞಾನ ಪ್ರಾಪ್ತ ಆಗಿದೆ. ಆ ನಾಶವಾಗದ ಜ್ಞಾನದ ಜೊತೆಗೆ ಇರುವ ಭಾವ ನಾಶವಾಗದ ಜ್ಞಾನ ಭಾವ ಅಂತ ಅನ್ನಿಸ್ಕೊಳ್ತದೆ. ಅಂದ್ರೆ ಕ್ಷಾಯಿಕ ಜ್ಞಾನ ಭಾವ ಇದು ಕೇವಲ ಜ್ಞಾನದ ಜೊತೆಗೆ ಇರುವಂಥದ್ದು ಅಂತ ತಿಳ್ಕೋಬೇಕು.
ಕ್ಷಾಯಿಕ ಜ್ಞಾನ ಅಂದ್ರೆ ಬಯಸಿ ಕ್ಷಾಯಿಕ ಸಮ್ಯಕ್ ದರ್ಶನ ಎಷ್ಟನೇ ಗುಣಸ್ಥಾನದಲ್ಲಾಗುತ್ತೆ? 4ನೇದಲ್ಲಿ ಮಾತ್ರನಾ? 4ರಿಂದ ಮುಂದೆ ಆಗ್ತಾನೆ ಹೋಗುತ್ತೆ. ಕೆಲವರಿಗೆ 4 ಆದ್ಮೇಲೂ ಆಗ್ಬೋದು. 4ರಲ್ಲೂ ಆಗ್ಬೋದು. ಉಪಶಮ ಇತ್ತು ಆಮೇಲೆ ಕ್ಷಾಯಿಕನೂ ಆಗ್ಬೋದಾ? ಉಪಶಮ ಇತ್ತು ಆಮೇಲೆ ಕ್ಷಾಯಿಕನೂ ಆಗ್ಬೋದಾ? ಉಪಶಮ ಅಥವಾ ಕ್ಷಾಯೋಪಶಮನೇ ಆಗುತ್ತೆ. ಕ್ಷಾಯೋಪಶಮ ಇದ್ದಾಗ್ಲೂ ಕ್ಷಾಯಿಕ ಆಗ್ಬೋದು ಮುಂದಿನ ಗುಣಸ್ಥಾನದೊಳಗೂ ಕೂಡ. ಕ್ಷಾಯೋಪಶಮದಿಂದನೇ ಕ್ಷಾಯಿಕ ಆಗೋದು. ಅದೇ ಇವಾಗ ಕೆಲವರಿಗೆ ಇವಾಗ ಶ್ರೇಣಿ ಮಹಾರಾಜಿಗೆ 4ನೇ ಗುಣಸ್ಥಾನದಲ್ಲಿ ಬರುತ್ತಲ್ಲ, ಆ ಥರ ಏನೋ ಅದ್ರಲ್ಲೇ ಇರ್ಬೇಕು, ಅದ್ರಲ್ಲೇ ಬರ್ಬೇಕು ಅಂತ ಏನಿಲ್ಲ. ಏನಿಲ್ಲ, 4, 5, 6, 7 ಎಲ್ಲಿ ಬೇಕಾದ್ರೂ ಕ್ಷಾಯಿಕ ಆಗೋದು. ತಿಳಿದ್ರಿ? ತಿಳಿದ್ ಬಯಜಿ. ಆ 7ರ ಮುಂದೆ ಹೋಗ್ಬೇಕು ಅಂದ್ರ ಆ ಕ್ಷಾಯೋಪಶಮಿಕ ಇದ್ದದ್ದು 2 ರೂಪದಲ್ಲಿ ಬದಲಾಗ್ಲೇಬೇಕು. ನಾಶ ಮಾಡ್ಕೊಂಡು ಕ್ಷಾಯಿಕ ಆಗ್ಬೇಕು 8ಕ್ಕೆ ಹೋಗ್ಬೇಕಂದ್ರೆ, ಇಲ್ಲ ದ್ವಿತೀಯೋಪಶಮ ಆಗ್ಬೇಕು. ಇವೆರಡೂ ಆಗದ ಹೊರತು ಮುಂದೆ ದಾರಿನೇ ಇಲ್ಲ. ಉಪಶಮ ಶ್ರೇಣಿ ಏರ್ಬೇಕು ಅಂದ್ರೂ 8ನೇ ಗುಣಸ್ಥಾನದಲ್ಲಿ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆಗ್ಬೇಕು. 7ರ ನಂತರ ಸಾತಿಶಯದಲ್ಲಿ ಎಲ್ಲ ಹಾಗೇನೆ ಒಂದು 8 ಬರೋದು. ದ್ವಿತೀಯೋಪಶಮ ಆದ್ಮೇಲೆನೆ 8 ಬರೋದು. ಕ್ಷಾಯಿಕ ಆದ್ಮೇಲೆನೆ 8 ಬರೋದು. ಭಯಜಿ ಕ್ಷಾಯಿಕ ಭಾವದ ಉತ್ಪತ್ತಿಯ ಅಪೇಕ್ಷೆಯಿಂದ 4ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನದವರೆಗೂ ಅವಕಾಶ ಇದೆ ಅಲ್ಲ? ಹೌದು, ಉತ್ಪತ್ತಿಯ ಅಪೇಕ್ಷೆಯಿಂದ. ಉತ್ಪತ್ತಿ ಅಪೇಕ್ಷೆ. ಒಂದನ ಬಯಸಿ ಉಪಶಮ ಶ್ರೇಣಿ ಏರ್ಬೇಕಾದ್ರೂ ಉಪಶಮ ಶ್ರೇಣಿ ಏರ್ಬೇಕಂತಂದ್ರೂ ಸಹ ಅವರಿಗೆ ಸಂಯುಕ್ತ ಉಪಶಮ ಸಂಯುಕ್ತ ಆದ್ರೆ ಸಾಕಲ್ವ? ಉಪಶಮ ಶ್ರೇಣಿ ಏರ್ಲಿಕ್ಕೆ ಎರಡು ಅವಕಾಶ ಇದೆ. ಕ್ಷಾಯಿಕ ಸಮ್ಯಕ್ ದೃಷ್ಟಿನೂ ಉಪಶಮ ಶ್ರೇಣಿ ಏರ್ಬಹುದು, ಇಲ್ಲ ಕ್ಷಾಯೋಪಶಮಕ ಸಮ್ಯಕ್ ದ್ವಯಿತ್ತು ಆಮೇಲೆ ದ್ವಿತೀಯೋಪಶಮ ಮಾಡ್ಕೊಂಡು ಉಪಶಮ ಏರ್ಬಹುದು. 2 ರೀತಿಯಿಂದನೂ ಏರ್ಬಹುದು. ಉಪಶಮ ಏರ್ಬೋದೇ ವಿನಃ ಕ್ಷಪಕ ಶ್ರೇಣಿ ಏರಕ್ ಸಾಧ್ಯತೆ ಇಲ್ಲ. ಕ್ಷಾಯಿಕ ಸಮ್ಯಕ್ ದೃಷ್ಟಿ 2 ಅವಕಾಶ ಇದೆ. ಉಪಶಮ ಶ್ರೇಣಿಯನ್ನು ಏರ್ಬಹುದು, ಕ್ಷಪಕ ಶ್ರೇಣಿಯನ್ನು ಏರ್ಬಹುದು. ದ್ವಿತೀಯೋಪಶಮ ಸಮ್ಯಕ್ ದೃಷ್ಟಿ ಮಾತ್ರ ಉಪಶಮ ಶ್ರೇಣಿಯನ್ನೇ ಏರ್ತಾರೆ. ನಿಯಮದಿಂದ ಇದರ್ಥ ಆಯ್ತು. ಕ್ಷಾಯಿಕ ಜ್ಞಾನ ಭಾವ ಅರ್ಥ ಆಯ್ತು ಭಯ್ಯಾಜಿ. ಕ್ಷಾಯಿಕ ದರ್ಶನ ಭಾವ ದರ್ಶನಾವರಣ ಕರ್ಮದ ಸಂಪೂರ್ಣ ಕ್ಷಯದಿಂದ ಉತ್ಪನ್ನವಾಗುವ ಕೇವಲ ದರ್ಶನವನ್ನು ಕ್ಷಾಯಿಕ ದರ್ಶನವೆನ್ನುತ್ತಾರೆ. ಕ್ಷಾಯಿಕ ದರ್ಶನಾವಸ್ಥೆಯ ಭಾವಗಳಿಗೆ ಕ್ಷಾಯಿಕ ದರ್ಶನ ಭಾವ ಎನ್ನುವರು. 2ನೇದು ಕ್ಷಾಯಿಕ ಭಾವ, ಕ್ಷಾಯಿಕ ದರ್ಶನ ಭಾವ ಇದೆ. ಇದು ದರ್ಶನಾವರಣೀಯ ಕರ್ಮದ ಸಂಪೂರ್ಣ ಕ್ಷಯದಿಂದ ಜೀವದಲ್ಲಿ ಯಾವುದು ಗುಣ ಉತ್ಪನ್ನ ಆಗ್ತದೆ ಅದು ಕೇವಲ ದರ್ಶನ ಅಥವಾ ಕ್ಷಾಯಿಕ ದರ್ಶನ ಅಂತ ಅನ್ನಿಸ್ಕೊಳ್ತದೆ. ಆ ಕ್ಷಾಯಿಕ ದರ್ಶನದ ಜೊತೆಗೆ ಯಾವ ಭಾವ ಇದೆಯೋ ಆ ಭಾವಗಳನ್ನ ಕ್ಷಾಯಿಕ ದರ್ಶನ ಭಾವ ಅಂತ ಕರೀತಾರೆ. ಯಾವ್ದು ಗುಣ ಇದೆ ಅದೇ ಭಾವ ಇರ್ತದೆ. ಭಾವ ಒಂದು ಬೇರೆ, ಗುಣ ಒಂದು ಬೇರೆ ಆಗೋದಿಲ್ಲ. ಹೀಗಿದೆ. ಈ ದರ್ಶನ ಗುಣ ಕ್ಷಾಯಿಕ ಆಗಬೇಕು ಅಂದ್ರೆ ದರ್ಶನಾವರಣೀಯ ಕರ್ಮನಾಶ ಆಗಬೇಕು, ಕಂಪ್ಲೀಟ್ಲಿ ನಾಶ ಆಗಬೇಕು. ಅದರಲ್ಲಿ ಒಂಚೂರು ಅಂಶ ಉಳಿದಿರಬಾರ್ದು. ಅಂತಹ ಅವಸ್ಥೆಯನ್ನ ಕ್ಷಾಯಿಕ ದರ್ಶನ ಗುಣ ಆಗಿರುವಂತಹ ಭಾವಗಳನ್ನ ಕ್ಷಾಯಿಕ ದರ್ಶನ ಭಾವಗಳು ಅಂತ ಕರೀತಾರೆ. ಇನ್ನು ಈ ಕ್ಷಾಯಿಕ ದರ್ಶನ ಇರುವಾಗ ಕ್ಷಾಯೋಪಶಮಿಕ ಅವಸ್ಥೆಯಲ್ಲಿ ಅಥವಾ ಕ್ಷಾಯಿಕ ಜ್ಞಾನ ಇರುವಾಗ, ಕ್ಷಾಯೋಪಶಮಿಕ ಜ್ಞಾನ ದರ್ಶನ ಇರುವಾಗ ಇರುವಂತಹ ಗುಣಗಳು ಕ್ಷಾಯಿಕ ಅವಸ್ಥೆ ಬಂದಾಗ ಇರ್ತವೋ ಏನು ಇಲ್ಲವೋ?
ಕ್ಷಾಯಿಕ ಜ್ಞಾನ ಮತ್ತು ಕ್ಷಾಯಿಕ ದರ್ಶನ ಗುಣಗಳು ಪ್ರಾಪ್ತ ಆದಾಗ ಜೀವದಲ್ಲಿ ಮೊದಲಿಗಿರುವಂತಹ ಕ್ಷಾಯೋಪಶಮಿಕ ಜ್ಞಾನಗಳು ಕ್ಷಾಯೋಪಶಮಿಕ ದರ್ಶನಗಳು ಇರುತ್ತವೆಯೇ ಅಥವಾ ಇಲ್ಲ? ಕೇವಲ ಜ್ಞಾನ ಒಂದೇ ಇರುತ್ತೆ. ಒಂದೊಂದೇ. ಗುಡ್, ವೆರಿ ಗುಡ್, ಕರೆಕ್ಟ್ ಇದೆ. ಜ್ಞಾನ ಅನಂತ ದರ್ಶನದಿಂದಲೇ ತಾನೇ? ಹೌದು ಹೌದು, ಕೇವಲ ದರ್ಶನ, ಅನಂತ ದರ್ಶನ, ಕ್ಷಾಯಿಕ ದರ್ಶನ ಮೂರು ಒಂದೇ ಅರ್ಥ. ಹೀಗೆ ಕ್ಷಾಯಿಕ ಜ್ಞಾನ ಅಥವಾ ಕ್ಷಾಯಿಕ ದರ್ಶನ, ಕ್ಷಾಯಿಕ ಗುಣ ಇರುವಾಗ ಕ್ಷಾಯೋಪಶಮಿಕ ಇರಂಗಿಲ್ಲ. ಯಾಕೆ ಇರಂಗಿಲ್ಲ ಅಂತಂದ್ರೆ ಕ್ಷಾಯೋಪಶಮಿಕ ಆ ಕರ್ಮ ಇರುವಾಗ ಅಲ್ಲಿ ಕ್ಷಾಯೋಪಶಮಿಕ ಅವಸ್ಥೆ ಆಗಿರ್ತದೆ. ಕ್ಷಾಯಿಕ ಭಾವ ಯಾವಾಗ ಬಂದಿರ್ತದೆ? ಆ ಕರ್ಮ ಕಂಪ್ಲೀಟ್ಲಿ ನಾಶ ಆದಾಗ ಕ್ಷಾಯಿಕ ಭಾವ ಬಂದಿರ್ತದೆ. ಅದು ಕರ್ಮ ಇರುವಾಗ ಯಾವ್ದಿರ್ತದೆ, ಅದು ಕರ್ಮ ಇಲ್ಲದೆ ಇರುವಾಗ ಇರಂಗಿಲ್ಲ. ತಿಳಿದು ಏನ್ ತಿಳ್ಕೊಳ್ಳೋದಲ್ಲಿ ಕರ್ಮ ಇರುವಾಗ ಯಾವ್ದಿದೆ ಅದು ಕರ್ಮ ಇಲ್ಲದೆ ಇರುವಾಗ ಇರಂಗಿಲ್ಲ. ಗುಡ್, ಮುಂದೆ. ಕ್ಷಾಯಿಕ ದಾನ ಭಾವ. ದಾನಾಂಶಾಯ ಕರ್ಮದ ಸಂಪೂರ್ಣ ಕ್ಷಯದಿಂದ ಅನಂತ ಜೀವ ಸಮುದಾಯಕ್ಕೆ ಉಪಕಾರವನ್ನು ಮಾಡುವ ಅಭಯದಾನವು ಕ್ಷಾಯಿಕ ದಾನವೆನಿಸುತ್ತದೆ ಮತ್ತು ಕ್ಷಾಯಿಕ ದಾನಾವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಕ್ಷಾಯಿಕ ದಾನ ಭಾವ ಎನ್ನುವರು. ಮುಂದಿನದು ಮೂರನೇ ಭಾವ, ಕ್ಷಾಯಿಕ ಭಾವ, ಕ್ಷಾಯಿಕ ದಾನ ಭಾವ ಅಂತ ಹೇಳ್ತಾರೆ. ದಾನ ಗುಣ ಯಾವ ಕರ್ಮದ ನಾಶದಿಂದ ಆಗ್ತದೆ ಅಂತಂದ್ರೆ ದಾನಾಂತರಾಯ ಕರ್ಮದ ಸಂಪೂರ್ಣ ಕ್ಷಯದಿಂದ. ಜೀವದಲ್ಲಿ ಇಂಥ ಒಂದು ಅದ್ಭುತವಾದ ಶಕ್ತಿ ಬರ್ತದೆ. ಸಮಸ್ತ ಅಂದ್ರೆ ಅನಂತ ಜೀವಗಳನ್ನ ಅಥವಾ ಅನಂತ ಜೀವಗಳಿಗೆ ಉಪಕಾರವನ್ನ ಅಥವಾ ಉಪಕಾರ ಅಂದ್ರೆ ಇಲ್ಲ ಅಭಯದಾನವನ್ನ ಕೊಡುವಂತ ಸಾಮರ್ಥ್ಯ ಈ ಕ್ಷಾಯಿಕ ದಾನ ಅಂತ ಅನ್ನಿಸ್ಕೊಳ್ತದೆ. ಈ ಯಾರಿಗೆ ಕ್ಷಾಯಿಕ ದಾನ ಪ್ರಾಪ್ತ ಆಗಿದೆ ಅವರಿಂದ ಒಂದು ಜೀವದ ಘಾತ ಆಗಂಗಿಲ್ಲ ಮತ್ತು ಸಂಪೂರ್ಣ ಜೀವದ ಪರಮೋತ್ಕೃಷ್ಟ ದಯಾಭಾವ ಅವರಲ್ಲಿರುವುದರಿಂದ ಅವರ ಒಂದು ಉಪಸ್ಥಿತಿಯಿಂದ ಜನ್ಮ ಜನ್ಮಾಂತರದ ಕ್ರೂರತನವೂ ಬಿಟ್ಟು ಹೋಗುವುದರಿಂದ ಅಲ್ಲಿ ಅದನ್ನ ಅಭಯದಾನ ಅತಿ ಉತ್ಕೃಷ್ಟ ರೀತಿಯಿಂದ ನಿರ್ವಿಘ್ನತೆಯಿಂದ ಅನಂತ ಕಾಲವರೆಗೂ ಆದ್ರೂ ಕೂಡ ಅದು ನಡೀತಾ ಇರ್ತದೆ. ಅಂತಹ ಕಾಯಿಕ ಲಬ್ಧಿ ಆ ದಾನಾಂತರಾಯ ಕರ್ಮದ ಕ್ಷಯದಿಂದ ಜೀವ ಸಮುದಾಯಕ್ಕೆ ಅಭಯದಾನ ಸಿಗ್ತಾ ಇರ್ತದೆ. ಇದನ್ನ ಕ್ಷಾಯಿಕ ದಾನ ಭಾವ, ಆ ಕ್ಷಾಯಿಕ ದಾನ ಗುಣದ ಅವಸ್ಥೆಯಲ್ಲಿ ಏನು ಭಾವಗಳಿದ್ದಾವೆ ಆ ಭಾವಗಳನ್ನ ಕ್ಷಾಯಿಕ ದಾನ ಭಾವ ಅಂತ ಕರೆಯುತ್ತಾರೆ. ಭಯ್ಯಾಜಿ, ಈ ಅಪೇಕ್ಷೆಯಿಂದಲೇ ಇರ್ಬೇಕಲ್ವಾ? ಸಮೂಹ ಕ್ಷಣದಲ್ಲಿ ಪ್ರತಿಯೊಂದು ಜೀವಿಯು ಮೈತ್ರಿ ಭಾವದಲ್ಲಿ ಇರ್ತಾವಲ್ಲ, ಈ ಇದರಿಂದಲೇನಾ? ಅಭಯದಾನದ ಕಾರಣದಿಂದಲೇ ಹಾಗಾಗಿರ್ತದೆ. ಆಗ ಇರ್ಬೋದ. ಅಭಯದಾನ ಅಂದ್ರೆ ಏನ್ ಭಯ್ಯಾಜಿ? ಅಭಯ ಪ್ಲಸ್ ದಾನ. ದಾನ ಅಂತಂದ್ರೆ ಕೊಡೋದು. ಏನನ್ನ ಕೊಡೋದು? ಅಭಯ ಅಂದ್ರೆ ನಿರ್ಭಯವಾಗಿರುವಂತೆ ಆಶ್ವಾಸಿಕರಾಗಿರುವುದೇ. ಯಾರ ಆಶ್ರಯದಲ್ಲಿರುವಾಗ ನಮಗೆ ನಿರ್ಭಯತೆ ಇದೆಯೋ ಅದು ನಮಗೆ ಅಭಯದಾನ. ಅಂದ್ರೆ ಯಾವ ಜೀವದ್ದು ಘಾತ ಆಗದೆ ಇರೋದು, ಆ ಜೀವದ ಘಾತ ಮಾಡದೇ ಇರೋದೇ ನಾವು ಆ ಜೀವಕ್ಕೆ ಕೊಡುವ ಅಭಯದಾನ. ಅಥವಾ ಇನ್ನು ಮನುಷ್ಯರ ಅಪೇಕ್ಷದಿಂದ ನಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳ್ಕೊಳ್ಳೋದಾದ್ರೆ, ಈಗ ಯಾರಿಗಾದ್ರೂ ದುಃಖ ಇದೆ ಅಂತಂದ್ರೆ ಆ ದುಃಖ ಇರುವಂತ ಸಮಯದಲ್ಲಿ ಅಥವಾ ಈಗ ಯಾರದಾದ್ರೂ ಮರಣ ಆದ್ರೆ ಬೇರೆಯ ನೆಂಟರಿಷ್ಟರು ಬಂಧುಗಳೆಲ್ಲ ಬರ್ತಾರಲ್ಲ,
ದುಃಖ ಮಾಡ್ಬೇಡ್ರಿ, ನಾವಿದ್ದೇವೆ ಅಂತ ಹೇಳ್ತಾರಲ್ಲ, ಅದು ಸಾಮಾನ್ಯ ಅಪೇಕ್ಷಾದಿಂದ ಅಭಯದಾನ. ಜೀವದ ಭಯವನ್ನ ದೂರ ಮಾಡುವುದು ಅದು ಅಭಯದಾನ. ತಿಳಿದ್ರಿ? ಶಾಯಿಕ ಲಾಭ ಭಾವ ಸಂಪೂರ್ಣ ಲಾಭಾಂತರಾಯ ಕರ್ಮದ ಕ್ಷಯದಿಂದ ಕವಲಾಹಾರ ಕ್ರಿಯೆಯಿಂದ ರಹಿತ ಕೇವಲಿಗಳ ಶರೀರದ ಸ್ಥಿತಿಯಲ್ಲಿ ಕಾರಣೀಭೂತವಾದ ಪರಮ ಶುಭ ಸೂಕ್ಷ್ಮ ದಿವ್ಯ ಹಾಗೂ ಅನಂತ ಪುಷ್ಕಲಗಳು ಪ್ರತಿ ಸಮಯದಲ್ಲಿ ಶರೀರದಿಂದ ಸಂಬಂಧವಾಗುತ್ತವೆ. ಅದಕ್ಕೆ ಶಾಯಿಕ ಲಾಭ ಎನ್ನುತ್ತಾರೆ. ಮತ್ತು ಶಾಯಿಕ ಲಾಭಾವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಶಾಯಿಕ ಲಾಭ ಭಾವ ಎನ್ನುವರು. ಕ್ಷಾಯಿಕ ಲಾಭ ಭಾವ ಲಾಭಾಂತರಾಯ ಕರ್ಮದ ಸಂಪೂರ್ಣ ನಾಶದಿಂದ ಜೀವದಲ್ಲಿ ಇಂಥ ಒಂದು ಶಕ್ತಿ ನಿರ್ಮಾಣ ಆಗ್ತದೆ. ಜೀವದ ಶರೀರದಲ್ಲಿಯೂ ಕೂಡ ಅದು ತೋರಿಸ್ತದೆ. ಸಾಮಾನ್ಯವಾಗಿ ಮನುಷ್ಯರು ಕವಲಾಹಾರಿಗಳಾಗಿರ್ತಾರೆ. ಕವಲಾಹಾರದ ನಾವೇನೀಗ ಒಂದೊಂದೇ ತುತ್ತು ಮಾಡಿ ತಿಂತೇವಲ್ಲ, ಇದನ್ನ ಕವಲಾಹಾರ. ಒಂದೊಂದು ತುತ್ತನ್ನು ಒಂದೊಂದು ಕವಲ ಅಂತ ಕರೀತಾರೆ. ಕವಲಾಹಾರ, ತುತ್ತು ಮಾಡಿ ತಿನ್ನೋದಕ್ಕೆ ಕವಲಾಹಾರ ಅಂತ ಕರೀತಾರೆ. ಈ ಕವಲಾಹಾರದಿಂದ ಸಂಪೂರ್ಣ ರಹಿತ ಆಗಿ ಬಿಡ್ತಾರೆ. ಕೇವಲಿ ಭಗವಾನ್ರು ಯಾವತ್ತಾದ್ರೂ ಕವಲಾಹಾರ ಮಾಡ್ತಾರೇನೋ? ಇಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ಅವರಿಗೆ ಈ ಲಾಭಾಂತರಾಯ ಕರ್ಮದ ನಾಶವಾಗಿ ಬಿಟ್ಟಿದೆ. ಹಾಗಾಗಿ ಶರೀರಕ್ಕೆ ನಿರಂತರವಾಗಿ ಶರೀರದ ಸ್ಥಿತಿಯನ್ನ ಕಾಯುವಂತಹ ಅತ್ಯಂತ ಶರೀರ ಒಂದಿಷ್ಟು ಕೂಡ ಕ್ಲೇಶವನ್ನುಂಟು ಮಾಡಿಕೊಳ್ಳುವಂತಹ ಅವಸ್ಥೆ ಬರದಿರುವಂತೆ ಮಾಡುವಂತಹ ಅವರಿಗೆ ಈ ನೋಕರ್ಮಗಳ ನಿರಂತರವಾಗಿ ಶರೀರ ಸಂರಕ್ಷಣೆ ಅಂದ್ರೆ ಏನು ಶರೀರದ ಸ್ಥಿತಿಗೆ ಬೇಕಾಗಿದೆ ಅದೆಲ್ಲ ಅವರಿಗೆ ಅಲ್ಲಿ ಆಟೋಮೆಟಿಕಲಿ ನಡೀತಾ ಇರ್ತದೆ. ಹೇಗೆ ನಡೀತಾ ಇರ್ತದೆ ಅಂದ್ರೆ ಆ ಶರೀರವನ್ನ ಉತ್ತಮ ಸ್ಥಿತಿಯಲ್ಲಿ ಇಡುವಂತಹ, ಅದಕ್ಕೆ ಕಾರಣವಾದಂತಹ ಅತ್ಯಂತ ವಿಶುದ್ಧವಾದಂತಹ, ಶುಭವಾದಂತಹ, ಸೂಕ್ಷ್ಮವಾದಂತಹ, ದಿವ್ಯವಾದಂತಹ ಇಂತಹ ಅನೇಕ ಪುಟಗಳ ಪರಮಾಣುಗಳು ಅವರ ಶರೀರವನ್ನ ಪ್ರತಿ ಸಮಯದಲ್ಲಿಯೂ ಕೂಡ ಸೇರ್ತಾ ಇರ್ತವೆ. ಅಂದ್ರೆ ಶರೀರವನ್ನ ನಿಯಂತ್ರಿಸ್ತಾ ಇರ್ತವೆ, ಸಂಯೋಜಿಸ್ತಾ ಇರ್ತವೆ, ಕಾಪಾಡ್ತಾ ಇರ್ತವೆ. ಈ ಸಂದರ್ಭದಲ್ಲಿ ಅವರಿಗೆ ಕ್ಷಾಯಿಕ ಲಾಭ ಗುಣ ಇರ್ತದೆ. ಇದನ್ನೇ ಕ್ಷಾಯಿಕ ಲಾಭ ಅಂತ ಕರೀತಾರೆ. ಆ ಕ್ಷಾಯಿಕ ಲಾಭ ಇರುವಾಗ ಆ ಜೀವದಲ್ಲಿ ಯಾವ ಇದಾವೋ ಅದನ್ನ ಕ್ಷಾಯಿಕ ಲಾಭ ಭಾವ ಅಂತ ಕರೀತಾರೆ. ನೋಡ್ರಿ, ಇದನ್ನ ಇನ್ನೊಂದಿಷ್ಟು ಬಿಡಿಸಿ ನೋಡುವುದಾದ್ರೆ, ಅರಿಹಂತ ಪರಮೇಷ್ಠಿಗಳು ಯಾವುದಾದರೂ ಲಾಭ ಆಗದಿರುವಂತಹ ಅವಸ್ಥೆ ಬರಬಹುದೇನ ಅವರಿಗೆ? ಇಲ್ಲ, ಅವರಿಗೆ ಬರುವುದಿಲ್ಲ. ಇನ್ನು ಸಾಮಾನ್ಯವಾಗಿ ಅವರನ್ನ ಒಬ್ರು ಮುನಿ ಮಹಾರಾಜರು ಅಂತ ತಿಳ್ಕೊಂಡ್ರೆ, ಮುನಿ ಮಹಾರಾಜರಿಗೆ ಸಾಮಾನ್ಯ ಅಥವಾ ವಿಶೇಷ ರೂಪದಿಂದ ಅಂತರಾಯ ಅವರಿಗೆ ಸಿಗಲಿಲ್ಲ ಅನ್ನೋದ ಬರುವಂತ ವಿಶೇಷ ಸಂದರ್ಭ ಯಾವುದು? ಆಹಾರದಲ್ಲಿ ಏನಾದ್ರೂ ವಿಘ್ನ ಆದ್ರೆ ಅದನ್ನ ಅಂತರಾಯ ಆಯ್ತು ಅಂತ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತದ್ದಿದೆ. ಮುನಿ ಮಹಾರಾಜರಿಗೆ ಈ ಆಹಾರ ಸಂಬಂಧಿ ಏನಲ್ಲ ಅಂತರಾಯ ಆಗ್ತದೆ, ಅದರ ಹೆಸರೇ ಯಾಕೆ ಅಂತರಾಯ ಆಯ್ತು ಅಂದ್ರೆ ಅದು ಲಾಭಾಂತರಾಯ ಕರ್ಮದ ಉದಯದ ಕಾರಣದಿಂದ ಆಗ್ತದೆ. ಇನ್ನು ಯಾವಾಗ ಕರ್ಮನಾಶ ಆಯ್ತು, ಇನ್ನವ್ರ ಶರೀರ ಬಾಧನ ಆಗುವಂತ ಪ್ರಸಂಗ ಏನಾದ್ರೂ ಬರ್ಬೋದೇನೋ? ಇಲ್ಲ. ಅದಕ್ಕಾಗಿ ಅವರಿಗೆ ಕ್ಷಾಯಿಕ ಲಾಭ ಭಾವ ಇದೆ ಅಂತ ಅರ್ಥ. ತಿಳಿತು? ಕೇವಲಿಗಳಿಗೆ ಅದೇ ಆಹಾರ ಇಲ್ಲದಿದ್ರು, ಕವಲ ಆಹಾರ ಇಲ್ಲದಿದ್ರು ಎಷ್ಟೋ ವರ್ಷಗಳವರೆಗೆ ಇರ್ತಾರಲ್ಲ, ಜೀವನ 100 ವರ್ಷಗಳವರೆಗೆ, ಆಯು ಪರ್ಯಂತ. ಯಾಕೆಂದ್ರೆ ಲಾಭಾಂತರಾಯ ಕರ್ಮದ ನಾಶ ಮಾಡಿದರೆ
ಆದ್ರಿಂದ ಅವ್ರು ಇರಕ್ ಸಾಧ್ಯತೆ ಇದೆ ಅಂತ ತಿಳಿಬೋದು. ಕ್ಷಾಯಿಕ ಲಾಭ ಗುಣ ಪ್ರಾಪ್ತ ಆಗಿದೆ. ಪ್ರಾಪ್ತ ಆಗಿದೆ. ವಂದನಾ ಭಯ್ಯಾಜಿ. ಆದ್ರೆ ಪಾಪ ಮುನಿ ಮಹಾರಾಜರಿಗೆ ಅಂತರಾಯ ಆಯ್ತು ಅಂತಂದ್ರೆ ಅವ್ರಿಗೆ ವೇದನ, ಜಠರದ ವೇದನ, ಅಗ್ನಿ ವೇದನ ಆಗುತ್ತಲ್ಲ ಭಯ್ಯಾಜಿ? ಶರೀರ ಇದೆ ಅಂದ್ರೆ ಅಸಾತ ವೇದನೆ, ಕರ್ಮನೂ ಇದೆ, ವೇದನೆ ಆಗುವುದಿಲ್ಲ. ಮತ್ತೆ ಅವ್ರಿಗೆ ಈಗ ನೀವಂದ್ರೆ ಅವ್ರಿಗೆ ಇದು ಆಗುತ್ತೆ ಅಂತ ಅದಕ್ಕೆ ಮುನಿ ಮಹಾರಾಜರಿಗೆ ಮುನಿಗಳದ್ದು ಹೆಂಗ್ ನಾವು ತಿಳ್ಕೊತೇವಲ್ಲ ಆ ರೀತಿ ಅರಿಹಂತರಿಗೆ ತಿಳ್ಕೊಂಡಾಗ ಮುನಿ ಮಹಾರಾಜರಿಗೆ ಅಂತರಾಯ ಯಾವಾಗ ಆಗ್ತದೆ? ಆಹಾರದ ವಿಷಯದಲ್ಲಿನೇ ಅಂತರಾಯ ಅಂತ ಎಲ್ಲರಿಗೂ ಗೊತ್ತಿದೆ. ಅದೇ ಕರ್ಮನೇ ನಾಶ ಆಯ್ತು ಅಂತಂದ್ರೆ ಅಂತರಾಯನೇ ಇಲ್ಲ. ನಿರಂತರವಾಗಿ ಆ ಶರೀರ ಪೋಷಣೆ ನಡೀತಾ ಇದೆ ಅಂತ. ಶರೀರ ಇರುವವರೆಗೂ. ಶರೀರ ಹೋದ ಮೇಲೆ ಆ ಗುಣ ಹೋಗ್ತದೇನೋ? ಇಲ್ಲ, ಹೋಗೋದಿಲ್ಲ. ಹೌದು. ಅವಸ್ಥೆಯಲ್ಲೂ ಕೂಡ ಅದಿದ್ದೇ ಇರ್ತದೆ, ಇದ್ದೇ ಇರುತ್ತೆ. ಅಂದ್ರೆ ಅನಂತ ರೂಪದಿಂದ ಇರ್ತದೆ. ಈ ಕ್ಷಾಯಿಕ ಲಾಭವನ್ನ ಮಾಡ್ಕೊಳ್ಳೋಕೆ ಯಾವ ಭಾವವನ್ನು ಅವ್ರು ಮಾಡ್ಕೊಂಡಿದ್ರು ಹಿಂದಿನ ಭಾವದಲ್ಲಿ ಅಥವಾ ಆ ಭಾವದಲ್ಲಿ? ಯಾವ ರೀತಿಯ ಭಾವ ಮಾಡ್ಕೊಂಡ್ರೆ ಇದು ಕ್ಷಾಯಿಕ ಲಾಭ? ಕ್ಷಾಯಿಕ ಲಾಭ ಆಗ್ಬೇಕು ಅಂದ್ರೆ ಅಂತರಾಯ ಕರ್ಮವನ್ನ ನಾಶ ಮಾಡ್ಬೇಕು. ಅಂತರಾಯದಲ್ಲಿ 5 ಪ್ರಕಾರದ್ದು ಬರುತ್ತಲ್ಲ ಗುರುಜಿ? ಅಂತರಾಯ ಅದು ಒಮ್ಮೆನೆ ನಾಶ ಆಗ್ತದಲ್ಲ, ಅದೊಂದು ಗುಣಸ್ಥಾನದಲ್ಲಿ ಅದೊಂದು ಗುಣಸ್ಥಾನದಲ್ಲಿ ಹೀಗೇನಾಗೋದಿಲ್ಲ. ಎಲ್ಲ ಸೇರಿ ಒಮ್ಮೆ 12ನೇ ಗುಣಸ್ಥಾನದಲ್ಲಿ ನಾಶ ಆಗ್ತದೆ. ಇನ್ನು ಸಪರೇಟ್ ಆಗಿ ನಮಗೆ ಕ್ಷಾಯಿಕ ಲಾಭದ ವಿಶೇಷತೆ ಬೇಕು ಅಂತಂದ್ರೆ ನಾವು ಹೆಚ್ಚಾಗಿ ವೈಯಾವೃತ್ಯದಲ್ಲಿ ತೊಡಗಬೇಕು. ಟೋಟಲ್ ಈ ಅಂತರಾಯ ಕರ್ಮದ ವಿರುದ್ಧ ಗುಣ ನಮಗೆ ಬರಬೇಕು ಅಂತಂದ್ರೆ ಎಲ್ಲ ಅಪೇಕ್ಷಾದಿಂದಲೂ. ಈಗ ಶಾರೀರಿಕ ಶಕ್ತಿಯನ್ನ ಹೆಚ್ಚು ಮಾಡ್ಕೋಬೇಕಂದ್ರೂ ನಾವು ವೈಯಾವೃತ್ತ ಮಾಡ್ಬೇಕು. ವೈಯಾವೃತ್ತ ಅಂದ್ರೆ ಏನೇನ್ ಮಾಡ್ಬೇಕು? ವೈಯಾವೃತ್ತದಲ್ಲಿ ಏನೇನ್ ಬರ್ತದೆ? ಆಹಾರ ದಾನನೂ ಬರುತ್ತೆ, ವೈಯಾವೃತ್ತಿ, ಔಷಧಿ ದಾನನೂ ಬರುತ್ತೆ. ರೋಗ ಉಪಶಮನ ಮಾಡಕ್ಕೆ ರೋಗಿಗಳಿಗೂ ಸಹ ಮಾಡ್ಬೋದು. 4 ಪ್ರಕಾರ ಎಲ್ಲರಿಗೂ ಗೊತ್ತಿದೆ. 4 ಪ್ರಕಾರದ್ದು ಎಲ್ಲಾನು ಮಾಡ್ತೀವಿ. ಆಹಾರ ದಾನನೂ ಮಾಡ್ತೀವಿ, ಔಷಧ ದಾನನೂ ಮಾಡ್ತೀವಿ, ಉಪಕರಣ ದಾನ ಮಾಡ್ತೀವಿ, ಆವಾಸ ದಾನನೂ ಮಾಡ್ತೀವಿ, ಎಲ್ಲಾನು ಮಾಡ್ತೀವಿ. ದಾನದ್ದಾಯ್ತು. ಮತ್ತೇನಾದ್ರೂ ವೈಯಾವೃತ್ತಿದೇನು? ದೇವಸ್ಥಾನಗಳ ಸ್ವಚ್ಛತೆ ಮಾಡೋದು ಕೂಡ ಅದು ಕೂಡ ವೈಯಾವೃತ್ತಿಗೆ ಬರುತ್ತೆ. ಮಂದಿರ ಜೀರ್ಣೋದ್ಧಾರ ಮಾಡ್ತೀರಿ, ಅದು ವೈಯಾವೃತ್ತಿದೆ. ಮತ್ತೆ ಶಾಸ್ತ್ರವನ್ನ ಪೂಜೆ ಮಾಡುದು ವೈಯಾವೃತ್ತಿದೆ. ಪೂಜೆ ಮಾಡೋದು ವೈಯಾವೃತ್ತಿದೆ. ಮತ್ತೆ ವಿಹಾರ ಹೋಗುದು, ನೋಡು ಎಲ್ಲ ವಿನಯ ತೋರ್ಸೋದು, ಅನುಮೋದನೆ ಮಾಡೋದು, ಪೀಠೋಪಕರಣ ಕೊಡೋದು. ನೀವು ಅವರಿಗೆ ಔಷಧ ಬಟ್ ಮನೆಯವ್ರಿಗೂ ಕೂಡ ವೈಯಾವೃತ ಮಾಡೋದು. ಮನೆಯಲ್ಲಿ ವೃದ್ಧರಿಗೆ ಅಸಹಾಯಕತೆ ಇರುವಂತವ್ರಿಗೂ ಕೂಡ ನಾವು ವೈಯಾವೃತ್ತಿ ಮಾಡಬಹುದು. ನಿರ್ದೋಷವಾದ ಆಹಾರ ಕೊಡೋದು ರೋಗಿಗಳಿಗೆ. ಸರಿ, ಆಯ್ತು. ನೀವೇನೇನಂತ ಹೇಳಿದ್ರಲ್ಲ, ಇದೆಲ್ಲ ಏನಿದೆ ಅಂದ್ರ ಅಂತರಾಯ ಕರ್ಮ ಓಡಿಸುವ ಕೆಲಸನೇ ಇದೆ. ಇದೆಲ್ಲ ಅಂತರಾಯ ಕರ್ಮ ಓಡಿಸ್ಲಿಕ್ಕೆ ಅಥವಾ ವೈಯಾವೃತ್ತ ಅಂದ್ರೆ ಇನ್ನೊಂದಿಷ್ಟು ವಿಶೇಷ ಇರ್ತದೆ ಅದರಲ್ಲಿ. ಕೈ ಜೋಡಿಸಿ ನಮಸ್ಕಾರ ಮಾಡ್ತಿರಲ್ಲ ದೇವಶಾಸ್ತ್ರ ಗುರುಗಳಿಗೆ, ಅದು ವೈಯಾವೃತ್ತಿದೆ. ನಮಸ್ಕಾರದಿಂದ ಪ್ರಾರಂಭ ಆಯ್ತು ವೈಯಾವೃತ್ತ. ಎಲ್ಲಿ ತನಕ ಅಂದ್ರೆ ಎಲ್ಲಿ ತನಕ ನಿಮ್ಗೆ ಅವ್ರದ್ದು ಉಪಚಾರ ಮಾಡಕ್ ಸಾಧ್ಯತೆ ಅದೆಲ್ಲ ವೈಯಾವೃತ್ತ. ಈಗ ಇಲ್ಲಿ ತನಕ ಹೇಳಿದ್ದಾರೆ ಮುನಿ ಮಹಾರಾಜರು. ಮುನಿ ಮಹಾರಾಜರಿಗೆ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್. ಅಂದ್ರೆ ಒಂದು ಆನ್ ಇದೆ, ಮ್ಯೂಟ್ ಮಾಡ್ಕೊಳ್ಳಿ. ಇಂದು ಮತ್ತೇವ್ರೆ ನೀವೇ ಮ್ಯೂಟ್ ಮಾಡಿ.
ನಮಸ್ಕಾರ, ಪೂಜೆ, ಭಕ್ತಿ, ಸ್ತುತಿ, ಕೀರ್ತನ ಇದೆಲ್ಲಾನು ವೈಯಾವೃತ್ತಿದೆ. ಎಲ್ಲಿ ತನಕ ವೈಯಾವೃತ್ತಿದೆ ಅಂದ್ರೆ ಎಷ್ಟು ಸೂಕ್ಷ್ಮ ವಿಷಯ ಇದೆ ಅಂದ್ರೆ ನಾವು ಏನೂ ಮಾಡಂಗಿಲ್ಲ ಅಂದ್ರೂ ಕೂಡ ಯಾರಾದ್ರೂ ಮುನಿ ಮಹಾರಾಜರು ಒಂದು ಪ್ರವಚನ ಹೇಳೋರಿದ್ದಾರೆ, ಜ್ಞಾನಿ ಇದ್ದಾರೆ, ಅವ್ರಿಗೆ ಇನ್ನೊಬ್ಬರಿಗೆ ಪ್ರವಚನ ಹೇಳಿದ ಅವ್ರದ್ದು ಕಲ್ಯಾಣ ಮಾಡ್ಬೇಕು ಅಂತ ಭಾವ ಅವ್ರಿಗಿದೆ. ನಾವು ಆ ಪ್ರವಚನ ಕೇಳಿದ್ರು ನಾವು ಆ ಮುನಿ ಮಹಾರಾಜರು ವೈಯಾವೃತ್ತ ಮಾಡಿದ ಹಾಗಿದೆ. ನಾವ್ ಅನ್ಬೋದು ನಾವು ಮುನಿ ಮಹಾರಾಜರು ಪ್ರವಚನ ಮಾಡ್ತಾರೆ, ನಾವು ಕೇಳಿ ಬರ್ತೇವೆ ಅಷ್ಟೇ ಅನ್ಬೋದು. ಆದ್ರೆ ನಾವು ಅಲ್ಲಿ ವಿನಯದಿಂದ ಕೇಳ್ತಾ ಇದ್ದೇವಲ್ಲ, ಕೇಳೋದ್ರಿಂದ ನಾವು ಕೇಳಿ ಸಂತೋಷ ಪಡೋದ್ರಿಂದ ನಮಗಿಂತ 10 ಪಟ್ಟ ಮುನಿ ಮಹಾರಾಜರಿಗೆ ಸಂತೋಷ ಆಗ್ತಾ ಇರ್ತದೆ. ಯಾಕೆಂದ್ರೆ ನಾನು ಹೇಳುವ ಪ್ರವಚನವನ್ನ ಈ ಜೀವರು ಕೇಳ್ತಾ ಇದ್ದಾರೆ ಅಂತ ಅವ್ರು ಖುಷಿ ಪಟ್ರು ಅಂದ್ರೆ ನಾವು ಮುನಿ ಮಹಾರಾಜರಿಗೆ ವೈಯಾವೃತ್ತ ಮಾಡಿದೆವು ಅಂತ ಅರ್ಥ. ಇಷ್ಟು ವಿಶಾಲ ವ್ಯಾಪ್ತಿ ಇದೆ ವೈಯಾವೃತ್ತಕ್ಕೆ. ಈ ಎಲ್ಲಾ ಕಾರ್ಯಗಳು ಇದರಲ್ಲಿ ಡಿವೈಡ್ ಮಾಡ್ಕೊಡ್ರಿ. ನಾವು ಎಲ್ಲೆಲ್ಲಿ ಏನೇನ್ ಮಾಡ್ತಾ ಇದ್ದೇವೆ ಅದು ಆಯಾ ಅಂತರಾಯವನ್ನ ದೂರ ಮಾಡ್ತದೆ. ಮನೆ ಮಂದಿ ಹಿರಿಯರಿದ್ದೆಲ್ಲ ಮಾಡುದು ಅದು ಉತ್ಕೃಷ್ಟ ರೀತಿಯಿಂದ ಇದಾಯಿತು. ಉತ್ಕೃಷ್ಟ ರೀತಿಯಿಂದ ಏನಿದೆ, ದೇವಶಾಸ್ತ್ರದ ವಿಷಯದಲ್ಲಿ ಇದೆ, ಗುರುಗಳ ವಿಷಯದಲ್ಲಿ ಬರ್ತದೆ. ಮಧ್ಯಮ ಪಾತ್ರದ ವಿಷಯದಲ್ಲಿ ಮಧ್ಯಮ ರೀತಿಯಿಂದ ವಿಚಾರ ಮಾಡಿದ್ರೆ ಅವರಿಗೆ ಏನು ಅವಶ್ಯಕತೆ ಇದೆ ಅದರ ವಿಚಾರ ಬರ್ತದೆ. ಇನ್ ಜಗನ್ಯ ಪಾತ್ರರಿಗೆ ಜಗನ್ಯ ರೂಪದ ಅವರ ಸಾಮರ್ಥ್ಯದ ಅನುಸಾರವಾಗಿ ಅವರಿಗೆ ಏನ ಯೋಗ್ಯತೆ ಇದೆ ಅದನ್ನ ಕೊಡುವುದು, ಅದು ಅಲ್ಲಿ ವೈಯಾವೃತ್ತ. ಇನ್ನು ಪಾತ್ರದಲ್ಲಿ ಬರುವುದಿಲ್ಲ, ಸಂಬಂಧದಲ್ಲಿ ನೆಂಟರಿಷ್ಟರಲ್ಲಿ ಬರ್ತಾರೆ ಅಂದ್ರೆ ಅದು ಕರುಣೆ ಅಥವಾ ಕರ್ತವ್ಯದ ದೃಷ್ಟಿಯಿಂದ ಅಲ್ಲಿ ಅದು ವೈಯಾವೃತ್ತ ಆಗ್ತದೆ. ಎಲ್ಲಾನು ಅದು ಪುಣ್ಯಕಾರಕ ಕಾರ್ಯಗಳಾಗ್ತವೆ. ಅಂದ್ರೆ ಈಗ ನೋಡ್ರಿ, ಯಾರಿಗೂ ನಾವು ರೋಗ ರುಜಿನ ಇತ್ಯಾದಿಗಳನ್ನ ದೂರ ಮಾಡ್ತೇವೆ, ನಮ್ಮಲ್ಲಿ ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಹೆಚ್ಚಾಗ್ತದೆ. ಅಂದ್ರೆ ಶಾರೀರಿಕ ಬಲ ಆರೋಗ್ಯ ಹೆಚ್ಚಾಗ್ತದೆ. ಅವ್ರಿಗೆ ಶಾರೀರಿಕವಾಗಿ ಕೈಕಾಲುಗಳನ್ನ ಮರ್ದನ ಮಾಡುವುದಾಗ್ಲಿ, ಒಳ್ಳೆಯ ಆಹಾರ ಇತ್ಯಾದಿಗಳಿಂದ, ಔಷಧ ಕೊಡುವುದರಿಂದ ಇತ್ಯಾದಿಗಳಿಂದ ನಮ್ಮಲ್ಲಿ ವೀರ್ಯಾಂತರಾಯ ಕರ್ಮದ ಕ್ಷಯೋಕ್ಷಮ ಚೆನ್ನಾಗಿ ಆಗ್ತದೆ, ಶಕ್ತಿ ಹೆಚ್ಚಾಗ್ತದೆ. ಜನ್ಮ ಜನ್ಮಾಂತರಗಳಲ್ಲಿಯೂ ಅದು ಬೆನ್ನಟ್ಟಿ ಬರ್ತದೆ ಆರೋಗ್ಯ. ಆಮೇಲೆ ಅವರಿಗೆ ಔಷಧ ಇತ್ಯಾದಿಗಳಲ್ಲದೆ ಅವರಿಗೆ ನಿತ್ಯ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಅಥವಾ ಆಹಾರವನ್ನ ಚೆನ್ನಾಗಿ ಯೋಗ್ಯ ಮರ್ಯಾದಿತ ಕಾಲದ ಅನುಸಾರವಾಗಿ, ಬೇಸಿಗೆ ಮಳೆಗಾಲ ಚಳಿಗಾಲ ಅನುಸಾರವಾಗಿ ಅವರ ಶಾರೀರಿಕ ಪ್ರಕೃತಿಯನ್ನು ನೋಡ್ಕೊಂಡು ಒಳ್ಳೆಯ ಆಹಾರ ಕೊಡ್ತಿದ್ದೇವೆ ಅಂತಂದ್ರೆ ನಮ್ಮದು ನಾವು ಕೊಡ್ತಾ ಇದ್ದೇವೆ ದಾನ, ಆದ್ರೆ ಅಲ್ಲಿ 2 ಕಾರ್ಯಗಳ ಏಕಕಾಲದಲ್ಲಿ ಸಂಭವಿಸ್ತದೆ. ನಮ್ಮದು ಕೊಡುವ ಕಾರ್ಯದಿಂದ, ಕೊಡುವ ಭಾವದಿಂದ ದಾನಾಂತರಾಯ ಕರ್ಮದ ಕ್ಷಯೋಕ್ಷಮ ಇನ್ನೂ ಚೆನ್ನಾಗಿ ಆಗ್ತದೆ. ಅದಕ್ಕೆ ಕ್ಷಯೋಕ್ಷಮ ಇರುವುದರಿಂದನೇ ದಾನ ಕೊಡ್ತಾ ಇದ್ದೇವೆ. ಮತ್ತು ಭಾವದಿಂದ ಕೊಡೋದ್ರಿಂದ ದಾನ ಅಂತರಾಯ ಇನ್ನೂ ಅತ್ಯಂತ ಕ್ಷಯೋಕ್ಷಮ ಹೊಂದದೆ. ಅದರ ಜೊತೆಗೆ ನಾವು ಅವರಿಗೆ ಅಂತರಾಯ, ಅವರಿಗೆ ಮುನಿ ಮಹಾರಾಜರ ಲಾಭಾಂತರಾಯ ಕರ್ಮದ ಉದಯ ಬಾರದಂತೆ ಎಚ್ಚರಿಕೆಯಿಂದ ದಾನ ಕೊಡುವುದರಲ್ಲಿ ಮಗ್ನನಾಗಿದ್ದರೆ ನಮ್ಮದು ಲಾಭಾಂತರಾಯ ಕರ್ಮನೂ ಕ್ಷಯೋಕ್ಷಮ ಆಗ್ತಿರ್ತದೆ. ಆಮೇಲೆ ಇನ್ನು ಅವರು ಅದರಿಂದ ಸಂತೃಪ್ತಿ ಇದ್ದಾರೆ, ಎಲ್ಲ ಯೋಗ್ಯ ಬರೋಬ್ಬರಿ ಅಂದ್ರೆ ಸರಿಯಾಗಿ ಅವ್ರದ್ದೆಲ್ಲ ದಿನಚರಿ ನಡೀತಾ ಇದೆ, ಅವ್ರಿಗೇನೋ ಅನಾನುಕೂಲ ಆಗ್ತಿಲ್ಲ, ಅಥವಾ ನಾವು ಇನ್ನು ಬೇರೆ ಬೇರೆ ಜನರಿಗೆ ಕೂಡ ಅವಶ್ಯಕತೆ ಅವರವರ ಅನುಕೂಲತೆಗೆ ತಕ್ಕ ಹಾಗೆ, ಅಥವಾ ಮುನಿ ಮಹಾರಾಜರಿಗೆ ಇರಲಿಕ್ಕೆ ವ್ಯವಸ್ಥೆ, ಅಥವಾ ಅವರಿಗೆ ಏನಾದ್ರೂ ಮತ್ತೆ ಅವಶ್ಯಕತೆ ಇದೆಯೋ ಶಾಸ್ತ್ರ ಪಠನೆಗಾಗಿ ಆಗಲಿ, ಪ್ರವಚನಕ್ಕಾಗಿ ಆಗಲಿ, ಅಥವಾ ಅವ್ರ ಶರೀರದಲ್ಲಿ ಮತ್ತೆ ಬೇರೆ ಏನಾದ್ರೂ ಬದಲಾವಣೆ ಆಗ್ತಾ ಇದೆಯೋ ಅದನ್ನೆಲ್ಲ ದೂರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅಥವಾ ಮಧ್ಯಮ ಪಾತ್ರಕ್ಕೆ ಅನುಸಾರವಾಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರೆ, ಜಗನ್ಯ ಪಾತ್ರಕ್ಕೆ ಅನುಸಾರವಾಗಿ ಅಲ್ಲಿ ಮಾಡಿದ್ರೆ, ಗುರು ಹಿರಿಯರದನ್ನ ಮಾಡಿದ್ರೆ, ಮನೆಯಲ್ಲಿರುವವರದನ್ನ ಮಾಡಿದ್ರೆ, ಅವ್ರಿಗೆ ಯಾವ ಕಾರ್ಯದಲ್ಲಿ ನಾವು ಸಹಭಾಗಿ ಆಗಿರ್ತೇವೆ ಆ ರೂಪದ ಭೋಗಾಂತರಾಯ ಕರ್ಮ, ಉಪಭೋಗಾಂತರಾಯ ಕರ್ಮದ್ದು ಕೂಡ ನಮ್ಮಲ್ಲಿ ಕ್ಷಯೋಕ್ಷಮ ಆಗ್ತಾ ಇರ್ತದೆ. ಹೀಗೆ ಒಂದು ಕಾರ್ಯದಿಂದ 5 ಕಾರ್ಯಗಳು ಸಂಭವಿಸ್ತವೆ. ಅಂದ್ರೆ ನಮ್ಮ ಸ್ವಂತ ಆತ್ಮನ
ಮಾಡ್ಬೇಕಂತಾರೆ ಮೊದಲು. ನೋಡ್ರಿ ಹೆಂಗಿದೆ, ಬೇರೆಯವರ ಮೇಲೆ ಕರುಣೆ ಬರ್ತಾ ಇದೆ ಅಂದ್ರೆ ನಮಗೆ ನಮ್ಮ ಮೇಲೆ ಕರುಣೆ ಇರೋದಿಲ್ಲೇನು? ಹೌದು, ಖಂಡಿತ. ಈಗ ತೀರ್ಥಂಕರ ಪ್ರಕೃತಿ ಹೇಗೆ ಬಂದಾಗ್ತದೆ? ಹೌದು, ಪ್ರಾಣಿ ಮಾತ್ರ ಕಲ್ಯಾಣ ಭಾವನೆ ಇರುತ್ತೆ. ಲೋಕ ಕಲ್ಯಾಣ ಭಾವ ಇಲ್ಲದೆ ಇದ್ರೆ ಇನ್ನುವರೆಗೂ ಯಾರು ಒಬ್ರು ತೀರ್ಥಂಕರಾಗಿಲ್ಲ. ಅಂಥದ್ರಲ್ಲಿ ನಮ್ದು ಅಷ್ಟ ಅಂತಂದ್ರೆ ಅದು ಕೂಡ ಮತ್ತೆ ಉಲ್ಟಾ ಏಕಾಂತ ಆಯ್ತದೆ. ಏಕಾಂತ ಮಿಥ್ಯಾತ್ವಕ್ಷ ಇರ್ತದೆ. ಕಲ್ಯಾಣ ಹೆಂಗಿರ್ಬೇಕು, ನನ್ನ ಜೊತೆಗೆ ನಂದು ಕಲ್ಯಾಣ ಆಗ್ಬೇಕು, ನನ್ನಿಂದ ಇನ್ನೊಬ್ಬರಿಗೆ ಹಾನಿ ಆಗ್ಬಾರ್ದು, ಅದನ್ನೂ ಲೆಕ್ಕದಲ್ಲಿ ಇಡ್ಬೇಕಲ್ಲ. ಸ್ವಪರ ಕಲ್ಯಾಣ. ನನಗ್ ಒಳ್ಳೇದಾಗ್ಬೇಕು ನಿಜ ಇದೆ, ನನಗ್ ಒಳ್ಳೇದಾಗ್ಬೇಕು ಅಂತ ಹೇಳಿ ಯದ್ವಾ ತದ್ವಾ ವರ್ತನೆ ಮಾಡಿದ್ರೆ ಅದಲ್ಲ, ಅದನ್ನ ಪುನಃ ನಂದು ಕಲ್ಯಾಣವೇ ಆಗೋದು ಅವಾಗ. ಅದ್ರ ಜೊತೆಗೆ ಎಲ್ಲರದು ಕಲ್ಯಾಣ ಆಗ್ಲಿ ಅನ್ನೋ ಭಾವ ಇದೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ನಮ್ದೇನಾದ್ರೂ ಅಹಿತ ಮಾಡ್ಕೋತೇವೇನೋ? ಇಲ್ಲ ಇಲ್ಲ, ನಮ್ಮ ಕಲ್ಯಾಣವನ್ನು ಇನ್ನೊಬ್ಬರದ್ದು ಹಿತ ಯಾಕೆ ಬಯಸ್ತೇವೆ ಅಂದ್ರೆ ನನ್ನ ಹಿತ ಮಾಡ್ಕೊಳ್ಳೋದು ಇಚ್ಛಾ ಯಾರಿಗಿರ್ತದೆ ಅವರೇ ಇನ್ನೊಂದು ಜೀವದ ಹಿತ ಬಯಸ್ತಾರೆ. ಈ ಕೇವಲ ಇನ್ನೊಬ್ಬರದ್ದು ಹಿತ ಮಾಡ್ಲಿ ಅನ್ನುವಂಥದ್ದು ಒಂದು ಜೀವ ಭೂಮಂಡಲದಲ್ಲಿ ಎಲ್ಲೂ ಇಲ್ಲ. ಆತ್ಮ ಕಲ್ಯಾಣ ಜೊತೆಗೆ ಲೋಕ ಕಲ್ಯಾಣ ತಾನಾಗಿ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಕಾರಣದಿಂದ ಕೇಳುವ ಅಪೇಕ್ಷೆಗಳು ಬೇರೆ ಬೇರೆ ಆಗಿರಬಹುದು. ಸ್ವಕಲ್ಯಾಣ ಮೊದಲು ನಮ್ಗೆ ಆಯಾ ಪದಗಳ ಪರಿಭಾಷೆ ಪೂರ್ಣ ಗೊತ್ತಾಗ್ಬೇಕು. ಅದ್ರ ಹಿಂದಿನ ಭಾವ ಏನಿದೆ ಅದು ಕಂಪ್ಲೀಟ್ಲಿ ನಮಗ್ ಗೊತ್ತಾಗ್ಬೇಕು. ಅಂದಾಗ ಮಾತ್ರ ಅದ್ರದ್ದು ಎಲ್ಲಾನು ಒಂದಿಷ್ಟು ನಮ್ಮ ಆಳದಲ್ಲಿ ಇಳಿಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ಆಚಾರ್ಯ ಶ್ರೀಗಳು ಹಿಂದೆ ಇದ್ದಂತ ಆಚಾರ್ಯ ಶ್ರೀಗಳು ಅಂದ್ರೆ ಈಗ ಸಮಾಧಿ ಆಗಿದೆ ಅಲ್ಲ, ಅವರಿದ್ದಾಗ ಅವ್ರದ್ದು ಒಂದು ವಾಕ್ಯ ಇದೆ, ಪರೋಪಕಾರ ಕೆ ವೇದಿ ಪರ್ ಚಢಾಯೆ ಗೈ ಫೂಲ್ ಕವಿ ನಿಷ್ಫಲ್ ನಹಿ ಜಾತಾ. ಏನ್ ಹೇಳಿದ್ದಾರೆ ಅಂತಂದ್ರೆ ಪರೋಪಕಾರದಲ್ಲಿ ಯಾರ ಜೀವನ ಇದೆ, ಅದಕ್ಕೆ ಸಲುವಾಗಿ ಯಾರ ಜೀವನ ಅರ್ಪಣೆ ಮಾಡ್ತಿದ್ದಾರೆ ಅದು ಎಂದೂ ನಿಷ್ಫಲ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಮೊದಲನೇ ಮಾತು, ಇನ್ನೊಂದು ಜೀವಕ್ಕೆ ಹಿತ ಮಾಡ್ಬೇಕು ಅಂತ ಬರ್ತಿದೆ ಅಂದ್ರೆ ಅದ್ರಲ್ಲಿ ಆಟೋಮೆಟಿಕಲಿ ನಮ್ ಹಿತ ಆಗ್ತಾ ನಡೆದಿದೆ. ಮುಂದೆ ಶಾಯಿಕ ಭೋಗಭಾವ ಸಂಪೂರ್ಣ ಭೋಗಾಂತರಾಯ ಕರ್ಮದ ಕ್ಷಯದಿಂದ ಉತ್ಪನ್ನವಾಗುವ ಸಾತಿಶಯ ಭೋಗವು ಕ್ಷಾಯಿಕ ಭೋಗವೆನಿಸುತ್ತದೆ ಮತ್ತು ಅಂತಹ ಕ್ಷಾಯಿಕ ಭೋಗ ಅವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಕ್ಷಾಯಿಕ ಭೋಗ ಭಾವ ಎನ್ನುವರು. ಇದರಿಂದಲೇ ಪುಷ್ಪವೃಷ್ಟಿ, ಗಂಧೋದಕ ವೃಷ್ಟಿ, ಪದ ಕಮಲಗಳ ರಚನೆ, ಸುಗಂಧಿತ ಶೀತ ವಾಯು ಇತ್ಯಾದಿ ಅತಿಶಯಗಳು ಆಗುತ್ತವೆ. ಇನ್ನು ಕ್ಷಾಯಿಕ ಭೋಗ ಭಾವ ಸಂಪೂರ್ಣವಾಗಿ ಭೋಗಾಂತರಾಯ ಕರ್ಮದ ನಾಶದಿಂದ ಜೀವದಲ್ಲಿ ಕ್ಷಾಯಿಕ ಭೋಗ ಗುಣ ಪ್ರಾಪ್ತ ಆಗ್ತದೆ. ಕ್ಷಾಯಿಕ ಭೋಗ ಗುಣದ ಕಾರಣದಿಂದ ಇರುವಂತ ಆ ಸಮಯದಲ್ಲಿ ಅಲ್ಲಿ ಇರುವಂತ ಯಾವ ಭಾವಗಳಿವೆಯೋ ಆ ಭಾವಗಳನ್ನ ಕ್ಷಾಯಿಕ ಭೋಗ ಭಾವಗಳು ಅಂತ ಕರೀತಾರೆ. ಇದರಿಂದ ಹೊರಗಡೆ ಏನ್ ಕಂಡು ಬರ್ತದೆ ಅಂತಂದ್ರೆ ದೇವತೆಗಳಿಂದ ಪುಷ್ಪವೃಷ್ಟಿ ಆಗ್ತಾ ಇರ್ತದೆ, ಸುಗಂಧ ಗಂಧೋದಕದ ವೃಷ್ಟಿ ಆಗ್ತಾ ಇರ್ತದೆ, ಆಮೇಲೆ ಸ್ವರ್ಣ ಕಮಲಗಳ ರಚನೆ ನಿರಂತರವಾಗಿ ಅವರ ಪಾದದಡಿಗಳಲ್ಲಿ ಆಗ್ತಾ ಇರ್ತದೆ. ಆಮೇಲೆ ಒಟ್ಟಾರೆಯಾಗಿ ಅಲ್ಲಿ ಏನೇನು ಅವರಿಗೆ ವೈಭವವನ್ನ ತೋರಿಸುವಂತದ್ದೆಲ್ಲ ಆಗ್ತಾ ಇದೆಯಲ್ಲ, ಅದೆಲ್ಲ ಕ್ಷಾಯಿಕ ಭೋಗ ಕರ್ಮದ ಕ್ಷಾಯಿಕ ಭೋಗ ಗುಣದ ಪ್ರಾಪ್ತಿಯಿಂದ ಯಾವ ಭಾವಗಳಿವೆ ಆ ಭಾವಗಳಿಗೆ
ಆ ಭಾವಗಳ ಕಾರಣದಿಂದ, ಆ ಗುಣದ ಕಾರಣದಿಂದ ಅವರಲ್ಲಿ ಈ ರೀತಿ ಎಲ್ಲ ವೈಭವ ಆಗ್ತಾ ಇದೆ. ಈಗ ನೋಡ್ರಿ, ಇನ್ನು ಉದಾಹರಣೆ ಇನ್ನೊಂದು ತಗೋಬೇಕಂದ್ರೆ ಇದೆಲ್ಲ ಭಗವಂತರ ಅಪೇಕ್ಷದಿಂದ ಹೇಳ್ತಿದ್ದಾರೆ. ಇನ್ನು ಸಂಸಾರದಲ್ಲಿ ಕೂಡ ನಮಗೆ ಭೋಗ ಸಾಮಗ್ರಿಗಳು ಎಂದೂ ಕಡಿಮೆ ಬೀಳಬಾರದು ಅಂತಂದ್ರೆ ನಾವು ಇನ್ನೊಬ್ಬರ ಭೋಗ ಸಾಮಗ್ರಿಗಳನ್ನ ನಾಶ ಮಾಡೋದನ್ನ ನಿಲ್ಲಿಸ್ಬೇಕು. ಇನ್ನೊಬ್ರು ಸುಖಿಯಾಗಿರುವುದನ್ನ ಕಂಡು ಸಂತೋಷ ಪಡುವುದನ್ನ ಕಲಿಬೇಕು. ಇನ್ನೊಬ್ರು ಸುಖಿಯಾಗಿದಾರಲ್ಲ ಅಂತ ದುಃಖ ಪಡ್ತೇವೆ ಅಂದ್ರೆ ಈ ಭೋಗಾಂತರಾಯ ಉಪಭೋಗಾಂತರಾಯ ಎಲ್ಲ ಹೆಚ್ಚಾಗ್ತವೆ. ಯಾಕೆಂದ್ರೆ ನಾವು ಏನನ್ನ ನೋಡಿ ಅಸೂಯೆ ಪಡ್ತಾ ಇದ್ದೇವೆ, ಅವರ ಭೋಗ ಅವರ ಉಪಭೋಗವನ್ನ ನೋಡಿ ಅಸೂಯೆ ಪಡ್ತಾ ಇದ್ದೇವೆ. ಅದಕ್ಕೆ ನಮ್ಮದು ಉಪಭೋಗ ಭೋಗ ಅಂತರಾಯ ಹೆಚ್ಚಾಗ್ತಾ ಇದೆ. ತಿಳಿತ್ರಿ? ಭೋಗಾಂತರಾಯ ಕರ್ಮದ ಉಪಶಮ ಅಥವಾ ಕ್ಷಯೋಕ್ಷಮ ಮಾಡ್ಕೊಳ್ಳಿಕ್ಕೆ ನಾವು ಏನ್ ಮಾಡ್ಬೇಕು ಹೇಳಿ? ಅದೇ ಹೇಳಿದಿವಲ್ಲ, ಈಗ ಚರ್ಚೆ ಮಾಡಿದಿವಲ್ಲ ಅದೇ ವಿಷಯ. ಬೇರೆಯವರ ಸಂಸಾರಿಗಳ ಅಪೇಕ್ಷೆನೇ ಹೇಳ್ತಿರೋದು. ಇನ್ನೊಬ್ಬರ ಸಂತೋಷ, ಅವರಲ್ಲಿರುವಂತ ಸಂಪತ್ತನ್ನ ಕಂಡು, ಅವರಿಗಿರುವಂತ ಭೋಗ ವಿಲಾಸವನ್ನ ಕಂಡು ಅಸೂಯೆ ಪಡುವುದನ್ನ ಬಿಡುವುದೇ ಅದಕ್ಕೆ ಉಪಾಯ. ಭೋಗದಲ್ಲಿ ವಿಘ್ನ ಉಂಟು ಮಾಡುವುದು, ಅವರಿಗೆ ಆಗುವಂತಹ ಸಂತೋಷದಲ್ಲಿ ವಿಘ್ನ ಮಾಡದೇ ಇರುವುದು, ಅವರ ಭೋಗದ ಸಾಮಗ್ರಿಗಳನ್ನ ನಾಶ ಮಾಡದೇ ಇರುವುದು, ಅಥವಾ ನನಗೆ ಇರುವಂತ ಭೋಗದ ವಸ್ತುಗಳಲ್ಲಿ ತೃಪ್ತಿ ಇಲ್ಲದೆ ಇರೋದು. ನನಗೇನು ಪ್ರಾಪ್ತ ಆಗಿದೆ ಆ ಭೋಗದ ವಸ್ತುಗಳಲ್ಲಿ ನನಗೆ ತೃಪ್ತಿ ಇಲ್ಲವೆಂದಾಗಲೂ ಭೋಗಾಂತರಾಯ ಹೆಚ್ಚಾಗ್ತದೆ. ಬೇಕಾದಷ್ಟು ಭೋಗ ಮಾಡುವ ವಸ್ತುಗಳು ಇದ್ರೂ ಕೂಡ ಭೋಗಿಸ್ಲಿಕ್ಕೆ ಆಗಲ್ಲ, ಏನೇನೋ ಕಾಯಿಲೆಗಳು, ಆದ ಹಂಗ ಬರೋದಿಲ್ಲ. ಈಗ ನನ್ನ ಹತ್ರ ಇದೆ, ನನಗೆ 2 ಹೊತ್ತು ಊಟ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ. ಇದು 2 ಹೊತ್ತು ಊಟ ಮಾಡ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ ಅಂತ ತೃಪ್ತಿ ಇದೆ ಅಂತಂದ್ರೆ ಭೋಗಾಂತರಾಯ ಕರ್ಮ ನಾಶ ಮಾಡ್ತಾ ಇದ್ದೇವೆ ಅಥವಾ ಕಡಿಮೆ ಮಾಡ್ತಾ ಇದ್ದೇವೆ ಅಂತ ಅರ್ಥ. ನನಗೆ ಓಡಾಡ್ಲಿಕ್ಕೆ ಈಗ ಬೇಕಾದಷ್ಟು ಇದ್ರೂ ಕೂಡ ಎಂತ ಹಲ್ಲಿದ್ರೆ ಕಡ್ಲೆ ಇಲ್ಲ, ಕಡ್ಲೆ ಇದ್ರೆ ಹಲ್ಲಿಲ್ಲ ಅಂತಾರಲ್ಲ, ಹಾಗೆ ಬೇಕಾದಷ್ಟು ಇದ್ರೂ ಕೂಡ ಈ ಶುಗರ್ ಕಾಯಿಲೆ ಬಂದವರಿಗೆ ತಿನ್ನುವ ಆಗಿಲ್ಲ, ಹಾಗೆಲ್ಲ ಇರ್ತದಲ್ಲ, ಅದು ಭೋಗಾಂತರಾಯ ಕರ್ಮದ ಉದಯ ಇದೆ ಅಂತ ಅರ್ಥ. ಅದೇ ಘಾತ ಮಾಡುವಂತದ್ದಲ್ಲ, ಹೆಚ್ಚು ಮಾಡ್ಕೊಳ್ಳುವುದಂದ್ರೆ ಅದ್ರೊಳಗೆ ಅಸಮಾಧಾನ ಪಟ್ಟಿವು ಅಂದ್ರೆ ಹೆಚ್ಚಾಗ್ತದೆ. ಅದು ಇದ್ದದ ಇದು ಯಥಾಸ್ಥಿತಿ ಹೀಗಿದೆ ಅಂತ ಹೇಳಿ ಆರಾಮಾಗಿದ್ದೆವು ಅಂದ್ರೆ ಅದು ಕಡಿಮೆ ಆಗ್ತದೆ. ಕಿರಿಕಿರಿ ಮಾಡ್ಕೊಂಡ್ರೆ ಹೆಚ್ಚಾಗ್ತದೆ. ತ್ಯಾಗ ಮಾಡೋದ್ರಿಂದ ತ್ಯಾಗ, ತೃಪ್ತಿ ಇದ್ದವರೇ ತ್ಯಾಗ ಮಾಡ್ತಾರೆ, ತೃಪ್ತಿ ಇಲ್ಲದವ್ರು ಯಾರು ತ್ಯಾಗ ಮಾಡ್ತಾರೆ. ಹೀಗೆ ಮುಂದೆ ಶಾಯಿಕ ಉಪಭೋಗ ಭಾವ. ಸಂಪೂರ್ಣ ಉಪಭೋಗಾಂತರಾಯ ಕರ್ಮದ ಕ್ಷಯದಿಂದ ಉತ್ಪನ್ನವಾಗುವ ಸಾತಿಶಯ ಉಪಭೋಗವು ಕ್ಷಾಯಿಕ ಉಪಭೋಗವಾಗಿದೆ ಮತ್ತು ಅಂತಹ ಕ್ಷಾಯಿಕ ಉಪಭೋಗಾವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಕ್ಷಾಯಿಕ ಉಪಭೋಗ ಭಾವ ಎನ್ನುವರು. ಇದರಿಂದ ಸಿಂಹಾಸನ, ಛತ್ರತ್ರಯ, ಚಾಮರ, ಅಶೋಕ ವೃಕ್ಷ, ಭಾಮಂಡಲ, ದಿವ್ಯಧ್ವನಿ, ದೇವದುಂದುಬಿ ಇತ್ಯಾದಿಗಳು ಆಗುತ್ತವೆ. ಇನ್ನು ಕ್ಷಾಯಿಕ ಭೋಗ ಆದ್ಮೇಲೆ ಕ್ಷಾಯಿಕ ಉಪಭೋಗ ಭಾವ. ಇದು ಉಪಭೋಗಾಂತರಾಯ ಕರ್ಮದ ಸಂಪೂರ್ಣ ನಾಶದಿಂದ ಕ್ಷಾಯಿಕ ಉಪಭೋಗ ಗುಣ ಅಥವಾ ಅತ್ಯಂತ ಸಾತಿಶಯ ಉಕ್ತವಾದಂಥ ಉಪಭೋಗ ಗುಣ ಅವರಿಗೆ ಪ್ರಾಪ್ತ ಆಗಿದೆ. ಕ್ಷಾಯಿಕ ಉಪಭೋಗ ಗುಣ ಪ್ರಾಪ್ತ ಆಗಿದೆ. ಆ ಕ್ಷಾಯಿಕ ಉಪಭೋಗ ಗುಣದ ಇರುವಂತಹ ಸಮಯದಲ್ಲಿ, ಕ್ಷಾಯಿಕ ಉಪಭೋಗ ಗುಣ ಯಾವಾಗ ಅವರಿಗೆ ಉಂಟಾಗ್ತದೆ ಆವಾಗ ಅವರಲ್ಲಿ ಇರುವಂತಹ ಭಾವಗಳನ್ನ, ಆ ಅವಸ್ಥೆಗೆ ಇರುವಂತಹ ಭಾವಗಳನ್ನ ಕ್ಷಾಯಿಕ ಉಪಭೋಗ ಭಾವಗಳು ಅಂತ ಕರೀತಾರೆ. ಇದರಿಂದ ಅವ್ರಿಗೆ ಏನ್ ಆಗಿದೆ, ಹೊರಗಡೆ ಏನ್ ನೋಡ್ಲಿಕ್ಕೆ ಸಿಗ್ತದೆ ಅಂತಂದ್ರೆ, ಸಿಂಹಾಸನ ಇದೆ, ತ್ರಿಲೋಕಾಧಿಪತಿತ್ವವನ್ನ ಸೂಚಿಸುವಂಥದ್ದು, ಕ್ಷತ್ರತ್ರಯಗಳಿವೆ, 3 ಲೋಕದ ಸ್ವಾಮಿ ಅಂತ ಘೋಷಣೆ ಮಾಡುವಂಥದ್ದು. ಅಂದ್ರೆ 3 ಲೋಕವೇ ಅವರ ಉಪಭೋಗಕ್ಕೆ ಮೀಸಲಿದೆ ಅಂತ ಅರ್ಥ. ಆಮೇಲೆ ನೀನೇ ಸರ್ವೋತ್ತಮ ರಾಜ ಅಂತ ತೋರಿಸ್ಲಿಕ್ಕೆ ದೇವಾನು ದೇವತೆಗಳೆಲ್ಲ ಚಾಮರ ಬೀಸ್ಕೊಂಡಿದ್ದಾರೆ.
ಅವರಿಗೆ ಉಪಭೋಗ ಎಷ್ಟು ಉತ್ಕೃಷ್ಟ ರೀತಿಯಲ್ಲಿದೆ ಅಂತಂದ್ರೆ ಅವರ ಸಾಮೀಪ್ಯವನ್ನ ಹೊಂದುವ ಮಾತ್ರದಿಂದ ಸಮಸ್ತ ಜೀವಗಳ ಶೋಕ ದೂರವಾಗ್ತದೆ. ಅದರ ಪ್ರತೀಕವಾಗಿ ಅಶೋಕ ವೃಕ್ಷ ಇದೆ. ಸಂಪೂರ್ಣ ಅವರ ಉಪಸ್ಥಿತಿ ಮಾತ್ರದಿಂದ, ಅವರಲ್ಲಿ ದೃಷ್ಟಿ ಇಟ್ಟು ನೋಡುವ ಮಾತ್ರದಿಂದ, ಅವರ ಭಾಮಂಡಲವನ್ನ ನೋಡುವ ಮಾತ್ರದಿಂದ ನಮ್ಮ ಜನ್ಮಾಂತರಗಳನ್ನ ತಿಳಿಬಹುದು, 7 ಭವಗಳ ವಿಷಯಗಳನ್ನ ತಿಳಿಬಹುದು, ಅವರ ದಿವ್ಯ ಧ್ವನಿ ರೂಪದ ವಚನವನ್ನ ಕೇಳಬಹುದು. ಇದೆಲ್ಲ ಅವರ ಉಪಭೋಗಾಂತರಾಯ ಕರ್ಮದ ಕ್ಷಯದಿಂದ ಉಂಟಾಗುವಂತಹ ಅತಿಶಯಗಳಿವೆ. ಕಾಯಿಕ ದಾನ ಅದೇ ಫಲ, ದಾನಾಂತರ ಕರ್ಮದ ಕ್ಷಯದಿಂದ ಅಥವಾ ದಿವ್ಯ ಧ್ವನಿ. ನಮಗೆ ಎಲ್ಲಿ ಕೊಟ್ಟಿದ್ದಾರೆ? ಉಪಭೋಗಾಂತರಾಯದಿಂದ ಅಂತ ಕೊಟ್ಟಿದ್ದಾರಲ್ಲ. ನಾನು ಎಂದೇ ಯಾವ್ದ್ರಲ್ಲಿ ಓದಿದ್ದೆ, ದಾನ ಅಂತ ಅವರು ದಿವ್ಯ ಧ್ವನಿಯ ಮೂಲಕ ಅಭಯ ದಾನ ಮಾಡ್ತಾರಲ್ಲ. ಅಭಯದಾನ ಇವ್ ಯಾವ ಹೆಂಗಿರ್ಬೇಕು ಅಂತಂದ್ರ ನೋಡ್ರಿ, ಒಂದು ಗುಣ ಇದೆ ಅಂದ್ರೆ ಅದು ಎಲ್ಲಾ ಗುಣ ಹೊಂದಿರ್ತದೆ. ಒಂದು ಗುಣ ಇದ್ರೊಳಗೆ ಇಲ್ಲ ಅಂದ್ರೆ ಅಲ್ಲಿ ಉಳಿದಿದ್ದು ಯಾವ ಗುಣನೂ ಇಲ್ಲ ಅಂತ. ಈಗ ಅಭಯದಾನ ಕೂಡ ನಿರಂತರ ಇದೆ, ದಿವ್ಯ ಧ್ವನಿ ಕೂಡ ನಿರಂತರ ಇದೆ. ಅವರು ಧ್ವನಿ ಹೊರಡಿಸದಿದ್ದರೂ ಧ್ವನಿ ಬರ್ತಿದೆ. ಅವರನ್ನ ನೋಡುವ ಮಾತ್ರದಿಂದ ಉಪದೇಶ ಸಿಗ್ತದೆ. ಯಾಕೆ? ಆ ದೃಶ್ಯ ಅವರದ್ದೇನೋ ಒಂದು ದೃಶ್ಯ ವೀತರಾಗ ಮುದ್ರ ಅವಸ್ಥಾ ಇದೆ. ಆ ನೋಡೋದ್ರಿಂದಲೇ ಧ್ವನಿ ನಮ್ಮಲ್ಲೇ ಧ್ವನಿ ಹೇಳ್ಬೇಕು. ಎಂತ ಧ್ವನಿ ಹೇಳ್ಬೇಕು? ನಾನು ಹಾಗೆ ಆಗ್ಬೇಕು ಅನ್ನುವ ಧ್ವನಿ ನನ್ನಲ್ಲಿ ಬರ್ತದಲ್ಲ, ಅದು ಕೂಡ ದಿವ್ಯ ಧ್ವನಿ ಆಗ್ತದೆ. ಅವರನ್ನು ನೋಡಿದ್ರೆ ನನಗೇನು ಉಪದೇಶ ಸಿಗ್ಬೇಕಲ್ಲಿ ಸಿಗ್ತದೆ. ಅವ್ರು ಹೆಂಗ ದಿಗಂಬರ ಮುದ್ರೆಯಲ್ಲಿದ್ದಾರೆ, ನನಗೂ ದಿಗಂಬರ ಆಗುವಂತ ಅವ್ರು ಮೌನದಿಂದಲೇ ಹೇಳ್ತಿದ್ದಾರೆ. ಈ ಕರ್ಮಗಳಿಂದ ಬಿಡಿಸ್ಕೋವಂತ ಅವ್ರು ಮೌನದಿಂದಲೇ ಉಪದೇಶ ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿರುವಂತದ್ದು ಅತಿಶಯ ರೂಪದಿಂದ ಹೇಳ್ತಿದ್ದಾರೆ. ಇದು ಉಪಭೋಗ ಧ್ವನಿ. ಯಾಕಂದ್ರೆ ಮೇಲಿಂದ ಮೇಲೆ ಬರ್ತದಲ್ಲ ಧ್ವನಿ, ಒಂದೇ ಸಲ ಬಂದು ಹೋಗ್ತದೆ. 4 ಸಾರಿ ಮೇಲಿಂದ ಮೇಲೆ ಬರ್ತದೆ ಅಂದ್ರೆ ಅದು ಉಪಭೋಗದ ಹೀಗೆ ತಿಳ್ಕೊಬೇಕು. ನೋಡ್ರಿ, ಅಲ್ಲಿ ಅಭಯ ದಾನದಲ್ಲಿ ಕೊಟ್ಟಿದ್ರು ಕೂಡ ಅಭಯ ದಾನದ ಕಾರಣದಿಂದ ದಿವ್ಯ ಧ್ವನಿ ಬಂದಿದೆ ಹೊರತು ಅಭಯ ದಾನವೇ ದಿವ್ಯ ಧ್ವನಿ ಅಲ್ಲ. ತಿಳಿದ್ರಿ? ಆಗುವಂತಹ ಲಕ್ಷಣಗಳನ್ನ ಹೇಳ್ತಿದ್ದಾರೆ. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಕುತ್ಕೊಳ್ಳಿ, ಕೇಳಿಸುತ್ತಿಲ್ಲ ಬಾಗ್ಲಲ್ಲಿ ಇಲ್ಲ. ಬಯಕೆ ಸಾಮಾನ್ಯವಾದಂತ ಎಲ್ಲ ಇರುತ್ತಾ ಇಲ್ಲ? ನೋಡಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಡ್ಮಿನ್ ಇದ್ದವರು ಮ್ಯೂಟ್ ಮಾಡ್ರಿ. ಎಲ್ಲರಿಗೂ ಮ್ಯೂಟ್ ಮಾಡ್ರಿ, ಎಲ್ಲ ಮ್ಯೂಟ್ ಮಾಡ್ಕೊಡ್ರಿ. ಬರ್ತಿದೆ ಇಂದುಮತಿ. ಸರಿ. ಕ್ಷಾಯಿಕ ದಾನಾಂತರಾಯ ಕರ್ಮದ ಕ್ಷಯದಿಂದ ದಾನಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ದಾನ ಭಾವ, ಲಾಭಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಲಾಭ ಭಾವ, ಭೋಗಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಭೋಗ ಭಾವ, ಉಪಭೋಗಾಂತರಾಯ ಕರ್ಮದ ಕ್ಷಯದಿಂದ ಕ್ಷಾಯಿಕ ಉಪಭೋಗ ಭಾವ. ಹೀಗೆ ಇಲ್ಲಿ ಕೊಟ್ಟಿರುವ ಉದಾಹರಣೆಗಳೇನಿದವು ಅವು ಹೊರಗಡೆ ಕಾಣುವಂತಹ ವೈಭವದ ಪ್ರತೀಕವಾಗಿಂದ ಹೇಳ್ತಿದ್ದಾರೆ. ಇವೆಲ್ಲ ಕ್ಷಾಯಿಕ ಭಾವಗಳೇನಿದಲ್ಲ, ಆತ್ಮಿಕ ಗುಣಗಳಿದಾವೆ. ಆತ್ಮಿಕ ಗುಣದಲ್ಲಿ ಏನಾಗ್ತಾ ಇದೆ ಅದನ್ನ ಹೇಳಲಿಕ್ಕಾಗೋದಿಲ್ಲ. ಅದು ಉದಾಹರಣೆ ಮೂಲಕ, ಹೊರಗಡೆ ಉದಾಹರಣೆ ಮೂಲಕ ತಿಳ್ಕೊಬೇಕಷ್ಟೇ. ಇಂದುಮತಿ ಅವರು ಕೇಳಿಸ್ತಾ ಇಲ್ಲ. ಇಂದುಮತಿ ಅವರಿಂದ ಏನು ಕೇಳಿಸ್ತಾ? ಹೋದ್ರೆ ಏನ್ ಮಾಡ್ಲಿಕ್ಕೆ ಬರೋದಿಲ್ಲ. ಹೋದ್ರೆ
ಅವರು ಇಬ್ರು ಹೋದ್ರಿ ಮುಂದೆ. ಬಯ್ಯಜ್ಜಿ ನಂದೊಂದು ಪ್ರಶ್ನೆ. ಸಾಮಾನ್ಯ ಗ್ರಂಥಕ್ಕೂ ಇದೆಲ್ಲ ಇರ್ತದೆ ಬಯ್ಯಜ್ಜಿ? ಇರ್ತವೆ ಅವರವರ ಚಕ್ರಕ್ರಿಯೆ ಸಿಂಹಾಸನ ಇದೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಸಾಮಾನ್ಯ ಗ್ರಂಥದಲ್ಲೂ ಇರುತ್ತಾ ಇಲ್ಲ ಬರೀ ತೀರ್ಥಂಕರ ತೀರ್ಥಂಕರರಷ್ಟು ಇಲ್ಲದೆ ಇದ್ರು ಕೂಡ ಸಾಮಾನ್ಯರಿಗೂ ಅವರವರಿಗೆ ಅನುಸಾರ ಅವರವರ ಪುಣ್ಯದ ಅನುಸಾರವಾಗಿ ಇರ್ತದೆ. ಅದಕ್ಕೆ ಹೇಳಿದ್ದು ಈ ಕ್ಷಾಯಿಕ ಭಾವಗಳೇನಿದಾವಲ್ಲ ಇವು ಜೀವದಲ್ಲಿ ಉತ್ಪನ್ನವಾಗಿರುವ ಅನಂತ ಶಕ್ತಿಯ ಪ್ರತೀಕ ಇದೆ. ಬಾಹ್ಯದಲ್ಲಿ ಉದಾಹರಣೆಗಳನ್ನು ಕೊಡ್ತಾ ಇದಾರಲ್ಲ ನಮ್ಮ ತಿಳುವಳಿಕೆಗೋಸ್ಕರ ಕೊಡ್ತಾ ಇದ್ದಾರೆ. ಹೌದ್ರಿ. ವೀರ್ಯಾಂತರಾಯ ನಿಕಟವಾಗುವ ಆತ್ಮಿಕ ಶಕ್ತಿಯು ಅನಂತ ಕ್ಷಾಯಿಕ ವೀರ್ಯವೆನಿಸುತ್ತದೆ ಮತ್ತು ಅಂತಹ ಕ್ಷಾಯಿಕ ಅನಂತ ವೀರ್ಯಾವಸ್ಥೆಯ ಕಾಲದಲ್ಲಿರುವ ಭಾವಗಳಿಗೆ ಅನಂತ ಕ್ಷಾಯಿಕ ವೀರ್ಯ ಭಾವ ಎನ್ನುವರು. ವೀರ್ಯಾಂತರಾಯ ಕರ್ಮದ ಸಂಪೂರ್ಣ ನಾಶದಿಂದ ಜೀವದಲ್ಲಿ ಕ್ಷಾಯಿಕ ವೀರ್ಯ ಗುಣ ಪ್ರಕಟ ಆಗ್ತದೆ. ಅಂದ್ರೆ ಅನಂತ ಶಕ್ತಿ ಪ್ರಕಟ ಆಗ್ತದೆ. ಕ್ಷಾಯಿಕ ವೀರ್ಯ ಅಂದ್ರೆ ಶಕ್ತಿ, ಕ್ಷಾಯಿಕ ಅಂದ್ರೆ ಕರ್ಮದ ನಾಶದಿಂದ ಶಕ್ತಿ ಬರ್ತದೆ. ಅಂದ್ರೆ ಅಂತರಾಯ ಕರ್ಮದ ನಾಶದಿಂದ ಅಥವಾ ಶಕ್ತಿಯನ್ನ ತಡೆ ಹಿಡುವ ಕರ್ಮದ ನಾಶದಿಂದ ಕ್ಷಾಯಿಕ ಶಕ್ತಿ ಪ್ರಕಟ ಆಗಿದೆ. ಆ ಕ್ಷಾಯಿಕ ವೀರ್ಯ ಅಥವಾ ಅನಂತ ವೀರ್ಯ ಅವಸ್ಥೆಯಲ್ಲಿ ಇರುವಂತಹ ಯಾವ ಜೀವದ ಭಾವಗಳಿವೆ ಅವುಗಳನ್ನ ಅನಂತ ಅಥವಾ ಕ್ಷಾಯಿಕ ವೀರ್ಯ ಭಾವ ಅಂತ ಕರೀತಾರೆ. ಕ್ಷಾಯಿಕ ವೀರ್ಯ ಭಾವದಿಂದ ಏನಾಗ್ತದೆ ಅಂದ್ರೆ ಎಲ್ಲ ಅನಂತವನ್ನು ಮಾಡ್ಲಿಕ್ಕೆ ಬರ್ತದೆ. ನೋಡ್ರಿ, ನಾವು ಯಾವುದೇ ಕಾರ್ಯ ಮಾಡ್ಬೇಕಂದ್ರೂ ಶಕ್ತಿ ಬೇಕು. ಶಕ್ತಿ ಬೇಕು ಅಂತಂದ್ರೆ ಈ ವೀರ್ಯಾಂದ್ರಾಯ ಕರ್ಮ ಚೆನ್ನಾಗಿ ಕ್ಷಯೋಕ್ಷಮ ಸಂಸಾರದಲ್ಲಿ ಕ್ಷಯೋಕ್ಷಮ ಆಗಿರ್ಬೇಕು. ನಾಶ ಆದಾಗ ಅರಿಹಂತ ಆದಾಗ ನಾಶ ಆಗ್ತದೆ. ಆವಾಗ ಕ್ಷಾಯಿಕ ಅನಂತ ಇದೆ. ಅನಂತ ಸುಖವನ್ನ ಅನುಭವಿಸ್ಬೇಕು ಅಂದ್ರೆ ಅನಂತ ಶಕ್ತಿ ಬೇಕು. ಅನಂತ ಜ್ಞಾನವನ್ನ ತಿಳಿಬೇಕು ಅಂತಂದ್ರೆ ಅನಂತ ಶಕ್ತಿ ಬೇಕು. ಅನಂತದ ಕೆಲಸ ಮಾಡ್ಲಿಕ್ಕೆ ಅನಂತ ಶಕ್ತಿ ಬೇಕು. ಸಂಸಾರದ ಕೆಲಸ ಮಾಡ್ಲಿಕ್ಕೆ ಸಂಸಾರದ ಕೆಲಸ ಮಾಡ್ಕೊಳ್ಳಿಕ್ ಬೇಕಾದಷ್ಟು ಶಕ್ತಿ ಬೇಕು. ಅದಕ್ಕಾಗಿ ಸಂಸಾರದಲ್ಲಿ ಇರುವಷ್ಟು ಕಾಲ ಜೀವ, ಛದ್ಮಸ್ಥ ಅವಸ್ಥೆಯಲ್ಲಿ ಇರುವಷ್ಟು ಕಾಲ ಜೀವ ಕ್ಷಯೋಪಶಮಿಕ ಶಕ್ತಿಯನ್ನ ಹೊಂದಿರ್ತದೆ. ಕರ್ಮನಾಶ ಆದಾಗ ಕ್ಷಾಯಿಕ ಶಕ್ತಿ ಬರ್ತದೆ. ನಾವು ಕೂತ್ಕೋಬೇಕಂದ್ರೂ ಶಕ್ತಿ ಬೇಕು, ನಿಂತ್ಕೋಬೇಕಂದ್ರೂ ಶಕ್ತಿ ಬೇಕು, ಓಡ್ಬೇಕಂದ್ರೂ ಶಕ್ತಿ ಬೇಕು, ಮಲ್ಕೋಬೇಕಂದ್ರೂ ಶಕ್ತಿ ಬೇಕು, ಕೈ ಅಲುಗಾಡಿಸ್ಬೇಕಂದ್ರೂ ಶಕ್ತಿ ಬೇಕು. ಅಟ್ಲೀಸ್ಟ್ ಕಣ್ಣಿನ ಗುಡ್ಡೆಗಳನ್ನ ಆ ಕಡೆ ಈ ಕಡೆ ಅಲ್ಲಾಡಿಸ್ಬೇಕಂದ್ರೂ ಕೂಡ ಶಕ್ತಿ ಬೇಕು. ಇದು ಯಾವಾಗ ಸಿಗ್ತದೆ ಅಂತಂದ್ರೆ ವೀರ್ಯಾಂತರಾಯ ಕರ್ಮದ ಕ್ಷಯೋಪಶಮ ಚೆನ್ನಾಗಿರುವಾಗ ಸಿಗ್ತದೆ. ಇಲ್ಲಿ ಇರುವಂತದ್ದು ವೀರ್ಯಾಂತರಾಯ ಕರ್ಮದ ನಾಶದಿಂದ ಅವರಲ್ಲಿ ಅನಂತ ಶಕ್ತಿ ಪ್ರಕಟ ಆಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಅವಾಗಿರುವಂತ ಭಾವ ಕ್ಷಾಯಿಕ ವೀರ್ಯ ಭಾವ. ಹಾಗೂ ಸಮ್ಯಕ್ ಪ್ರಕೃತಿಗಳ ಕ್ಷಯದಿಂದ ಉಂಟಾಗುವ ಆತ್ಮ ಪರಿಣಾಮವನ್ನು ಕ್ಷಾಯಿಕ ಸಮ್ಯತ್ವ ಎನ್ನುತ್ತಾರೆ. ಮತ್ತು ಅಂತಹ ಸಮ್ಯತ್ವ ಅವಸ್ಥೆಯ ಸಮಯದಲ್ಲಿರುವ ಭಾವಗಳಿಗೆ ಕ್ಷಾಯಿಕ ಸಮ್ಯತ್ವ ಭಾವ ಎನ್ನುವರು. ಕ್ಷಾಯಿಕ ಸಮ್ಯತ್ವ ಭಾವ ಅನಂತಾನುಬಂಧಿ ಕಷಾಯಗಳು ಮತ್ತು ದರ್ಶನ ಮೋಹನೀಯದ ಮಿಥ್ಯಾತ್ವ, ಸಮ್ಯಕ್ ಮಿಥ್ಯಾತ್ವ, ಸಮ್ಯಕ್ ಪ್ರಕೃತಿ, ಈ 7 ಕರ್ಮ ಪ್ರಕೃತಿಗಳ ನಾಶದಿಂದ ಜೀವದಲ್ಲಿ ಯಾವ ಗುಣ ಬರ್ತದೆ ಅದನ್ನ ಕ್ಷಾಯಿಕ ಸಮ್ಯಕ್ತ್ವ ಗುಣ ಅಂತ ಕರೀತಾರೆ. ಈ ಕ್ಷಾಯಿಕ ಸಮ್ಯಕ್ತ್ವ ಗುಣದ ಅವಸ್ಥೆಯಲ್ಲಿರುವಂತಹ ಜೀವದ ಭಾವಗಳನ್ನ ಕ್ಷಾಯಿಕ ಸಮ್ಯಕ್ತ್ವ ಭಾವಗಳು ಅಂತ ಕರೀತಾರೆ. ಕ್ಷಾಯಿಕ ಸಮ್ಯಕ್ತ್ವದ ಜೊತೆಗೆ ಇರುವ ಭಾವಗಳೇ ಕ್ಷಾಯಿಕ ಸಮ್ಯಕ್ತ್ವದ ಭಾವಗಳು. ಕ್ಷಾಯಿಕ ಸಮ್ಯಕ್ತ್ವದ ಜೊತೆ ಇರುವ ಭಾವಗಳೇ ಕ್ಷಾಯಿಕ ಸಮ್ಯಕ್ತ್ವ ಭಾವಗಳು. ಕ್ಷಾಯಿಕ ದಾರಿದ್ರ್ಯ
ಚಾರಿತ್ರ್ಯ ಮೋಹಿನಿಯಲ್ಲಿ 21 ಪ್ರಕೃತಿಗಳ ಕ್ಷಯದಿಂದ ಉಂಟಾಗುವ ಚಾರಿತ್ರ್ಯಕ್ಕೆ ಕ್ಷಾಯಿಕ ಚಾರಿತ್ರ್ಯವೆನ್ನುತ್ತಾರೆ ಮತ್ತು ಆ ಕ್ಷಾಯಿಕ ಚಾರಿತ್ರ್ಯದ ಕಾಲದಲ್ಲಿರುವ ಭಾವಗಳಿಗೆ ಕ್ಷಾಯಿಕ ಚಾರಿತ್ರ್ಯ ಭಾವ ಎನ್ನುವರು. ಕ್ಷಾಯಿಕ ಚಾರಿತ್ರ್ಯ ಭಾವ. ಯಾರು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇದ್ದಾರೆ ಅವರೇ ಕ್ಷಾಯಿಕ ಚಾರಿತ್ರ್ಯ ಭಾವವನ್ನ ಪ್ರಾಪ್ತ ಮಾಡಿಕೊಳ್ಳುವ ಅರ್ಹತೆಯನ್ನ ಹೊಂದಿರ್ತಾರೆ. ಅಂದ್ರೆ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವಿ ಏನ್ ಮಾಡ್ತದೆ ಅಂದ್ರೆ ಈಗಾಗಲೇ ಅದು ದರ್ಶನ ಮೋಹನೀಯ ಕರ್ಮವನ್ನ ನಾಶ ಮಾಡಿದೆ ಮತ್ತು ಅನಂತಾನುಬಂಧಿಕ ಶಾಯಿಗಳನ್ನು ನಾಶ ಮಾಡಿದೆ. ಇನ್ನು ಮುಂದೆ ಅವರು ಮಾಡ್ತಿದ್ದಾರೆ ಏನು ಅಂದ್ರೆ ಚಾರಿತ್ರ ಮೋಹನೀಯ ಕರ್ಮವನ್ನ ನಾಶ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಉಳಿದಿವೆ ಎಷ್ಟು 21 ಕಷಾಯಗಳು ಚಾರಿತ್ರ ಮೋಹನೀಯದ ಕರ್ಮಗಳು ಉಳ್ಕೊಂಡಿವೆ, ಅವುಗಳನ್ನು ಕೂಡ ಅವರು ನಾಶ ಮಾಡ್ತಾರೆ. ನಾಶ ಮಾಡಿದ್ರು ಅಂದ್ರೆ ಅದಕ್ಕೆ ಕ್ಷಾಯಿಕ ಚಾರಿತ್ರ ಅಂತ ಕರೀತಾರೆ. ಆ ಕ್ಷಾಯಿಕ ಚಾರಿತ್ರ ಇರುವ ಕಾಲದಲ್ಲಿ ಯಾವ ಭಾವಗಳು ಅವರಲ್ಲಿ ಇದಾವೆ ಅವುಗಳನ್ನ ಕ್ಷಾಯಿಕ ಚಾರಿತ್ರ ಭಾವಗಳು ಅಂತ ಕರೀತಾರೆ. ಆಗಮದಲ್ಲಿ ಶ್ರೇಣಿಯು 8ನೇ ಗುಣಸ್ಥಾನದಿಂದ ಪ್ರಾರಂಭವಾಗುತ್ತದೆ ಎಂದು ಸಹ ವರ್ಣಿಸಲಾಗಿದೆ. ಹಾಗೂ 11ನೇ ಗುಣಸ್ಥಾನ ಬಿಟ್ಟು ಈ ಚಾರಿತ್ರವು 8ರಿಂದ 10ನೇ ಗುಣಸ್ಥಾನದವರೆಗೆ ಮತ್ತು 12ರಿಂದ 14ನೇ ಗುಣಸ್ಥಾನದವರೆಗೆ ಹಾಗೂ ಸಿದ್ಧರಲ್ಲಿ ಸಹ ಇರುತ್ತದೆ ಎಂದು ಮನ್ನಣೆ ಇದೆ. ಆದರೆ ಇದನ್ನು ಕಾರ್ಯಕಾರಣ ವ್ಯವಸ್ಥೆಯಿಂದ ಅರಿತುಕೊಳ್ಳಬೇಕು. ಇನ್ನು ಜೈನಾಗಮಗಳಲ್ಲಿ ಈ ಕರ್ಮದಿಂದ ಬಿಡಿಸಿಕೊಂಡು ಮೋಕ್ಷವನ್ನ ಹೊಂದುವ ಸೈದ್ಧಾಂತಿಕ ವಿಷಯಗಳೆಲ್ಲ ಬರ್ತವೆ. ಇನ್ನು ಕ್ಷಪಕ ಶ್ರೇಣಿಯನ್ನ ಏರುವಂತಹ ಜೀವಿಯು 8ನೇ ಗುಣಸ್ಥಾನದಿಂದ ಕ್ಷಪಕ ಶ್ರೇಣಿಯನ್ನ ಪ್ರಾರಂಭ ಮಾಡ್ತದೆ. ಮತ್ತು ಕ್ಷಪಕ ಶ್ರೇಣಿಯನ್ನ ಏರುವಂತಹ ಜೀವ ಉಪಶಾಂತ ಮೋಹ ಗುಣಸ್ಥಾನವನ್ನ ಹೊಂದುವುದಿಲ್ಲ. ಯಾಕೆಂದ್ರೆ ಈ ಜೀವ ಕ್ಷಪಕ ಶ್ರೇಣಿ ಏರುವಂತಹ ಜೀವ ಕರ್ಮಗಳನ್ನ ನಾಶ ಮಾಡ್ತಾ ಮುಂದೆ ಹೋಗ್ತಿದೆ. ಅಂದ್ರೆ 8ನೇ ಗುಣಸ್ಥಾನದಿಂದಲೇ ನಾಶ ಮಾಡುವಂತ ಕಾರ್ಯ ಪ್ರಾರಂಭ ಆಗಿದೆ. ಅದಕ್ಕಾಗಿ 8ರಿಂದ 10 ಆದ್ಮೇಲೆ ಕ್ಷೀಣ ಮೋಹ ಗುಣಸ್ಥಾನವನ್ನ ಹೊಂದ್ತದೆ. ಅಂದ್ರೆ 12ನೇ ಗುಣಸ್ಥಾನವನ್ನ ಹೊಂದ್ತದೆ. ಆ 12ರಿಂದ ಮುಂದೆ ಕೂಡ ಎಲ್ಲ ಕ್ಷಾಯಿಕ ಭಾವನೆ ಇರ್ತದೆ. ಅಂದ್ರೆ 12, 13, 14 8ನೇ ಗುಣಸ್ಥಾನದಿಂದ ಕಾರಣದ ರೂಪದಲ್ಲಿದೆ. ಅಂದ್ರೆ ಕರ್ಮಗಳ ಇದಾವೆ ಮತ್ತು ಒಂದಷ್ಟು ನಾಶ ಮಾಡಿದ್ದಾರೆ. ನಾಶ ಮಾಡುವ ಕಾರ್ಯ ಹಂಗೆ ಅಭಿವೃದ್ಧಿಯಿಂದ ಸಾಗ್ತಾ ಇದೆ. ಅದನ್ನ 8ರಿಂದ 10 ತನಕ ಇರುವ ಕ್ಷಾಯಿಕ ಭಾವವನ್ನ ಕಾರಣ ರೂಪದಿಂದ ತಿಳ್ಕೋಬೇಕು ಮತ್ತು 12ರಿಂದ 14 ತನಕ ಇರುವಂತಹ ಕ್ಷಾಯಿಕ ಚಾರಿತ್ರ ಭಾವವನ್ನ ಕಾರ್ಯರೂಪದ್ದು ಅಂತ ತಿಳ್ಕೋಬೇಕು. ಇದಷ್ಟೇ ಅಲ್ಲದೆ ಮುಂದೆ ಅರ್ಹಂತ ಅವಸ್ಥೆಯ ನಂತರ ಸಿದ್ಧ ಅವಸ್ಥೆಯಲ್ಲಿಯೂ ಕೂಡ ಈ ಕ್ಷಾಯಿಕ ಭಾವ ಇದೆ ಅವರಲ್ಲಿ. ಆ ಕ್ಷಾಯಿಕ ಭಾವ ಇರೋದ್ರಿಂದ ಎಲ್ಲಾನು ಒಂದೇ ಅಂತ ತಿಳ್ಕೋಬಹುದು. ಯಾರ್ದು ಎಲ್ಲಿ ಅದು ಕ್ಷಯ ಪೂರ್ಣ ಆಗಿದೆ ಆದ್ರೆ ಚಾರಿತ್ರ ಮೋಹನೀಯ ಕರ್ಮ ಎಲ್ಲಿ ನಷ್ಟ ಆಯಿತು, ನಷ್ಟವಾದಾಗಿಂದ ಅದು ಕಾರ್ಯರೂಪದ್ದು ಅಂತ ತಿಳ್ಕೋಬೇಕು. ನಷ್ಟವಾಗುವ ಕಾರ್ಯ ನಡೆದಿರುವುದನ್ನ ಕಾರಣ ರೂಪದ್ದು ಅಂತ ತಿಳ್ಕೋಬೇಕು. ಹೀಗೆ ಬೇರೆ ಬೇರೆ ರೀತಿಯಿಂದ ಅದನ್ನ ತಿಳ್ಕೋಬೇಕು. ಚಾರಿತ್ರವನ್ನು ಮಂಡಿಸುತ್ತಾರೆ, ಆದರೆ ಕೆಳಗೆ ಇಲ್ಲ. ಇದನ್ನು ಕೂಡ ಅಪೇಕ್ಷಾಕೃತ ಕಥನವೆಂದು ತಿಳಿಯಬೇಕು. ಹಿಂದೆ ಉಪಶಾಂತ ಮೋಹತೆಯನ್ನು ಹೇಳಿದ್ರಲ್ಲ, ಆ ರೀತಿ ಇದರಲ್ಲಿಯೂ ಕೂಡ ಭಿನ್ನಮತ ಇದೆ. ಕೆಲವು ಆಚಾರ್ಯರು ಏನು ಹೇಳಿದ್ದಾರೆ, ಕ್ಷಾಯಿಕ ಪೂರ್ಣತೆ ಅಂದ್ರೆ ಕರ್ಮ ಎಲ್ಲಿ ನಾಶ ಆಯ್ತಲ್ಲ ಅಲ್ಲಿಂದ ಕ್ಷಾಯಿಕ ಚಾರಿತ್ರವನ್ನ ಹೇಳ್ತಾರೆ. ಅಂದ್ರೆ 12ನೇ ಗುಣಸ್ಥಾನದಲ್ಲಿ ಮೋಹನೀಯ ಕರ್ಮ ಅದರಲ್ಲಿ ನಾಶ ಆಗಿದೆ. ನಾಶ ಆದಾಗ ಕ್ಷೀಣ ಮೋಹ ಅವಸ್ಥಾ ಇದೆಯಲ್ಲ, ಅಲ್ಲಿ ಕ್ಷಾಯಿಕ ಚಾರಿತ್ರ ಭಾವವನ್ನ ಹೇಳ್ತಾರೆ. ಆದ್ರೆ ಅದಕ್ಕಿಂತ 8, 9ರಲ್ಲಿ ಎಲ್ಲ ಅವರು ಕ್ಷಾಯಿಕ ಚಾರಿತ್ರ ಭಾವವನ್ನ ಹೇಳೋದಿಲ್ಲ. ಯಾಕಂದ್ರೆ ಅಲ್ಲಿ ಇನ್ನೂ ಕರ್ಮಗಳು ಉಳಿದಿವೆ.
ಕ್ಷಯ ಮಾಡ್ತಿದ್ದಾರೆ, ಆದ್ರೆ ಪೂರ್ಣ ಇಲ್ಲ. ಆ ಕಾರಣದಿಂದ ಅದು ಪೂರ್ಣ ಅಲ್ಲ ಅನ್ನೋ ಅಪೇಕ್ಷಾದಿಂದ ಆಯಾಯ ಅಪೇಕ್ಷಾ ಕಥನದ ಅನುಸಾರವಾಗಿ ಆಯಾ ಮಾನ್ಯತೆಗಳನ್ನ ತಿಳ್ಕೋಬೇಕು ಅಂತ ಹೇಳಿದ್ದಾರೆ. ಸಮಯ ಆಗಿದೆ. ಸರಿ, ಇದೆಲ್ಲ ತಿಳಿತಾ ಇದೆ. ಕ್ಷಾಯಿಕ ಭಾವಗಳದ್ದು ತಿಳಿಸ್ತಾ ಇದ್ದೇವೆ. ಇದೆ ಭಯ್ಯ. ಅಂತಲ್ಲ ಅಭೇದಾರ್ಥದಲ್ಲಿ ನಾನು ಒಮ್ಮೆ ಹೇಳಿದ್ದೆ, ಇಲ್ಲಿ ಮನೆ ಮುಂದೆ ಪಾರ್ವಾಣಿಗೆ ರಕ್ಷಣೆ ತಗೊಳ್ತಾ ಇದ್ದೇವೆ, ಅದನ್ನು ಓಡಿಸಿದ್ರೆ ನಮ್ಗೇನೋ ತೊಂದರೆ ಆಗುತ್ತೆ ಅಂತ ಓಡಿಸಿದ್ರೆ ಅದು ಅಭೇದಾರ ದೋಷ ಬರೋದಿಲ್ಲ ಅನ್ನೋ ಒಂದು ಜಿಜ್ಞಾಸೆ ಕೇಳಿದ್ದೇನೆ. ದಾನವನ್ನ ಹೆಂಗ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಸ್ವಶಾತಿ ಸರ್ಗೋ ದಾನಂ ಹೇಳಿದಾರಲ್ಲ, ಏನು ವ್ಯಾಖ್ಯಾನ ಹೇಳಿದ್ವಿ? ಸ್ವಹಿತನೂ ಆಗ್ಬೇಕು, ಪರಹಿತನೂ ಆಗ್ಬೇಕು, ಸ್ವಪರ ಹಿತ ದೃಷ್ಟಿಯಿಂದ ದಾನ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸ್ವಂತದ್ದು ಹಿತ ಆಗ್ಬೇಕು, ಬೇರೆಯವ್ರದ್ದು ಹಿತ ಆಗ್ಬೇಕು, ಅದನ್ನ ದಾನ ಅಂತ ಹೇಳಿದ್ದಾರೆ. ನೀವು ಪಾರಿವಾಳಗಳಿಗೆ ಹಾಕ್ತೀರಿ, ಅದು ದಾನ ಅಂತ ಹೇಳಿ ಮುಖ್ಯ ರೂಪದಿಂದ ದಾನದಲ್ಲಿ ಬರುವುದಿಲ್ಲ. ಅದು ಕರುಣೆ ಇದೆ, ಕರುಣೆಯಿಂದ ಅವರಿಗೆ ಊಟಕ್ಕೆ ಕೊಡ್ತಾ ಇದ್ದೀರಿ, ಅದು ಕರುಣೆಯಲ್ಲಿ ಬರ್ತದೆ. ಅದು ಆ ವಿಷಯವನ್ನ ದಿನವಾಣಿ ಆದ್ಮೇಲೆ ಚರ್ಚೆ ಮಾಡೋಣ್ರಿ. ಮತ್ತೇನಾದ್ರೂ ಇದ್ರು ದಿನವಾಣಿ ಆದ್ಮೇಲೆ ಮಾಡೋಣ. ಈಗ ದಿನವಾಣಿ ಹೇಳು. प्रभु देव तुम्हारे पवित्र मुख से निश्रित जो शीतल वाणी, जग जन मन के मल को धोती, अतः कहाती जिनवानी। जयवंतो माँ जग में तब तक जब तक सूरज चांद रहे, शीश नवाते कर्म हरो माँ, अब तक हम विषयांध रहे, अब हम ना विषयांध रहे। जय बोलो जिनवानी माता की जय। 9 बार नमो बार।